ನಿಜವಾಗಿ ಉಂಟು ನಂಬಿಕೆ ವ್ಯರ್ಥವಾಗಲು ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯ ಉಂಟು ನಂಬಿಕೆ ವ್ಯರ್ಥವಾಗಲು
ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಯೇಸು. ನಿನ್ನ ನಿರೀಕ್ಷಿಸುವವರಿಗೆ ಎಂದಿಗೂ ಆಶಾಭಂಗವಾಗುವುದಿಲ್ಲ. ನಿನ್ನ ಸ್ತುತಿಸಿದವರಿಗೆ ಎಂದಿಗೂ ಆಶಾಭಂಗವಾಗುವುದಿಲ್ಲ ಯೇಸು. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಯೇಸುವೆ. ನಿನ್ನ ಸಾಮರ್ಥ್ಯಕ್ಕಾಗಿ ಸ್ತೋತ್ರ ಯೇಸುವೆ. ನಿನ್ನ ಕಾರುಣ್ಯಕ್ಕಾಗಿ ಸ್ತೋತ್ರ ಯೇಸುವೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಯೇಸುವೆ. ರಕ್ಷಕನೇ ನಿಮ್ಮನ್ನು ಆರಾಧಿಸುತ್ತೇವೆ. ಯಜಮಾನನೇ ನಿಮ್ಮನ್ನು ಆರಾಧಿಸುತ್ತೇವೆ. ಸೃಷ್ಟಿಕರ್ತನೇ ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ವಾಕ್ಯವು ಸಜೀವವಾದದ್ದು, ನಿಮ್ಮ ವಾಕ್ಯ ಶ್ರೇಷ್ಠವಾದದ್ದು. ನಮ್ಮ ವಾಕ್ಯದ ಮೂಲಕ ನಮ್ಮ ಒಟ್ಟಿಗೆ ಮಾತನಾಡು, ನಮ್ಮ ಹೃದಯಗಳಿಗೆ ಮಾತನಾಡು, ನಮ್ಮ ಮನಸ್ಸುಗಳಿಗೆ ಮಾತನಾಡು. ಕರ್ತನೆ, ನೀನು ಏನು ಹೇಳಿದೆಯೋ ಅದನ್ನ ನಾವು ಕೇಳ್ತೇವೆ. ನೀನು ಏನು ಮಾತನಾಡ್ತೀಯೋ ಅದನ್ನ ಅಂಗೀಕರಿಸ್ತೇವೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ಕೊಡಬೇಕು ಎಲ್ಲ ಘನಮಾನ ಮಹಿಮೆಗೆ ಸಲ್ಲಿಸಿ ರಕ್ಷಕರು ವರಿಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಸರ್ವಾಧಿಪತಿಯಾದ ದೇವರು, ಮಹೋನ್ನತದಲ್ಲಿ ಮಹೋನ್ನತನಾಗಿರುವಂತ ದೇವರು, ಆತನು ಆದಿ ಸಂಭೂತನಾದ ದೇವರು. ಹಲ್ಲೆಲೂಯಾ. ಆತನು ಸೃಷ್ಟಿಕರ್ತನು, ಆತನು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವವನು. ಹಲ್ಲೆಲೂಯಾ. ಆತನು ಒಬ್ಬನೇ ಜಗತ್ ರಕ್ಷಕನು, ಆತನು ಒಬ್ಬನೇ ಉನ್ನತನು, ಆತನು ಒಬ್ಬನೇ ಮಹಿಮೆಯಲ್ಲಿ ಮಹಿಮೆಯುಳ್ಳವನು. ಹಲ್ಲೆಲೂಯಾ. ಆತನು ಆದಿ ಸಾಗರದ ಮೇಲೆ ತನ್ನ ಕತ್ತಲೆ ನೀಟ್ಟವನು. ಆತನಿಗೆ ಸಮಸ್ತ ಮಹಿಮೆ, ಆತನಿಗೆ ಘನತೆ. ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಿಶ್ವ ತಾಯಂದಿರ ದಿನಾಚರಣೆ. ಎಲ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಕರ್ತನು ಎಲ್ಲ ತಾಯಂದಿರನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮೊಂದಿಗೆ ಸದಾ ಕಾಲವು ತನ್ನ ಕೃಪಾತಿಶಯವನ್ನು, ತನ್ನ ದಯೆಯನ್ನಿಟ್ಟು ಮುನ್ನಡೆಸಲು. ಈ ದಿನ ವಿಶೇಷವಾಗಿ ನಾನು ತಾಯಂದಿರ ದಿನಾಚರಣೆ ಆಗಿರುವುದರಿಂದ ನಾನು ಕರ್ತರ ಸಮ್ಮುಖದಲ್ಲಿ ಕೆಲವು ದೇವರಾತ್ಮ ಪ್ರೇರಿತವಾದ ಕೆಲವು ಸಂಗತಿಗಳನ್ನ ತಿಳಿಸುವುದಕ್ಕೆ ಬಯಸ್ತೇನೆ. ತಾಯಿ ಇಲ್ಲಿ ಎರಡು ವಿಧಾನವಾದಂತಹ ಕಾರ್ಯಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾರೆ. ಒಂದು ದೈಹಿಕವಾದಂತ ತಾಯಿ, ಎರಡು ಆತ್ಮಿಕ ತಾಯಿ ಹೃದಯ ಇರುವಂತ ದೇವರ ಸೇವಕ, ಮೂರು ತಾಯಿಯ ಮಮತೆಯುಳ್ಳ ದೇವರು. ಈ ಮೂರು ಜನರನ್ನ ನಿಮ್ಮ ಮುಂದೆ ತಂದು ಪ್ರಸಂಗಿಸುವುದಕ್ಕೆ ಬಯಸ್ತೇನೆ. ಒಂದು, ದೇವರು ನಮಗೆ ದೈಹಿಕವಾದ ತಾಯಿಯನ್ನ ಕೊಡ್ತಾರೆ. ಈ ಲೋಕಕ್ಕೆ ಬರಲಿಕ್ಕೆ, ಈ ಲೋಕಕ್ಕೆ ನಾವು ಪ್ರವೇಶಿಸಲಿಕ್ಕೆ ತಾಯಿಯನ್ನ ಉಪಯೋಗಿಸಿ, ತಾಯಿಯನ್ನ ಬಳಸಿ ಆಕೆಯ ಪ್ರೀತಿಯನ್ನ ಈ ಲೋಕದಲ್ಲಿ ನಮಗೆ ಕೊಟ್ಟು ಮುನ್ನಡೆಸ್ತಾರೆ. ಎರಡನೇದಾಗಿ, ಸಭೆಯ ಒಳಗಡೆ ಸಭಾಪಾಲಕನಿಗೆ ತಾಯಿಯ ಹೃದಯವನ್ನು ಕೊಟ್ಟು ಸಾಗಿ ಸಲುವುದಕ್ಕೆ, ನಿತ್ಯ ನರಕದಿಂದ ಬಿಡಿಸುವುದಕ್ಕೆ, ನಿತ್ಯ ನರಕದಿಂದ ಜನರನ್ನ ಪಾರು ಮಾಡುವುದಕ್ಕೆ ಆತ್ಮಗಳ ಮೇಲನ ಭಾರವನ್ನ ದೇವರ ಸೇವಕನಿಗೆ, ಅಭಿಷೇಕನಿಗೆ ಕೊಟ್ಟು ಉಪಯೋಗಿಸ್ತಾನೆ. ಇವೆಲ್ಲವುಗಳ ಹಿಂದಿರುವಂತದ್ದು ಆ ಪರಪ್ಪರನಾದ ದೇವರು ತಾಯಿಯ ಹೃದಯವುಳ್ಳವನು. ಆ ತಾಯಿಯ ಹೃದಯವುಳ್ಳಂತ ಆ ಪರಪ್ಪರನಾದ ದೇವರು ನಮಗೆ ತನ್ನ ಕೃಪೆಯನ್ನ, ತನ್ನ ದಯೆಯನ್ನ, ತನ್ನ ಕಾರುಣ್ಯವನ್ನ ಸುರಿಸಿ ಮುನ್ನಡೆಸುವಂತ ದೇವರಾಗಿದ್ದಾರೆ. ನಾನು ಇವತ್ತು ಸಂಕ್ಷಿಪ್ತವಾಗಿ 10 ಕಾರ್ಯಗಳನ್ನ ನಿಮ್ಮೊಂದಿಗೆ ಮಾತನಾಡ್ತೇನೆ. ತಾಯಿ ಅಂತಂದ್ರೆ ನಾನು ಹೇಳಿದೆ, ನಾನು ಈ ಸಂದರ್ಭದಲ್ಲಿ
ಲೋಕದ ತಾಯಿ ಮತ್ತೆ ದೇವರು ನಮಗೆ ಕೊಟ್ಟಿರುವಂತಹ ಆತ್ಮಿಕ ಸಭಾಪಾಲಕನ ಹೃದಯದಲ್ಲಿರುವಂತಹ ತಾಯಿ ಹೃದಯ ಮತ್ತೆ ನಿತ್ಯತ್ವದ ದೇವರ ತಾಯಿ ಹೃದಯದ ಬಗ್ಗೆ ಮೂರನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಪ್ರಿಯ ದೇವರ ಮಕ್ಕಳೇ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂತ ಮಾತು ಬರೆದಿದೆ. 13ನೇ ವಚನದಲ್ಲಿ ಈ ರೀತಿ ಬರೆದಿದೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ತಾಯಿ ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸುವೆನು. ಪರಾತ್ಪರನಾದ ದೇವರು ತನ್ನ ಜನರಿಗೆ ತನ್ನ ಸಂದೇಶವನ್ನ ಕೊಡ್ತಾ ಇದ್ದಾನೆ. ತನ್ನ ಪ್ರಜೆಗಳಿಗೆ ತನ್ನ ಸಂದೇಶವನ್ನ ಕೊಡ್ತಾ ಇದ್ದಾನೆ. ತನ್ನ ಸೃಷ್ಟಿಗೆ ತನ್ನ ಸಂದೇಶವನ್ನ ಕೊಡ್ತಾ ಇದ್ದಾನೆ. ತಾಯಿ ಮಗನನ್ನ ಸಂತೈಸುವ ಪ್ರಕಾರ ನಾವು ನಿಮ್ಮನ್ನ ಸಂತೈಸುವೆನು. ದೇವರು ನಮ್ಮನ್ನ ಬಹಳ ಅದ್ಭುತವಾಗಿ ಸಂತೈಸುವ ದೇವರು. ಆತನ ಹಾಗೆ ಆ ತಾಯಿ ಹೃದಯ ಬೇರೆ ಯಾರಲ್ಲೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ತಾಯಿ ಪ್ರಪಂಚದಲ್ಲಿರುವಂತ ಯಾವ ತಾಯಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರು ತಾಯಿ ಹೃದಯವುಳ್ಳವನು. ಆ ಪರಾತ್ಪರನು ಮನುಷ್ಯನನ್ನ ಈ ಲೋಕಕ್ಕೆ ಕಳುಹಿಸಿ ಈ ಲೋಕದಲ್ಲಿ ತಾನು ಪ್ರೀತಿಸಿದಂತ ಆ ಮಮತಾ ಮೂರ್ತಿಯಾದ ದೇವರು ತಾಯಿ ಹೃದಯವುಳ್ಳವನಾಗಿ ಈ ಲೋಕದಲ್ಲಿ ನಮ್ಮನ್ನ ಈ ಲೋಕಕ್ಕೆ ಕಳಿಸುವಂತ ತಾಯಿಗೆ ತಾಯಿ ಹೃದಯವನ್ನ ಕೊಟ್ಟು ನಮ್ಮನ್ನ ಸಾಕಿ ಸಲ್ಲುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಮಾನುಷಿಕವಾದಂತ ಪ್ರಾಪಂಚಿಕವಾದಂತ ಹೃದಯದಲ್ಲಿ ನೋಡುವಾಗ, ಪ್ರಾಪಂಚಿಕ ಈ ಮಾಂಸದಲ್ಲಿ ನಾವು ಯೋಚಿಸುವಾಗ ಯಾರಿಗೂ ಕೂಡ ಪ್ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ತಾನು ಪ್ರೀತಿಸಿದಂತ ತನ್ನ ಪ್ರಜೆಗಳು, ತಾನು ಪ್ರೀತಿಸಿದಂತ ತನ್ನ ಸೃಷ್ಟಿಯನ್ನ ಪ್ರೀತಿಸಲಿಕ್ಕೆ ಆತನು ಒಂದೊಂದು ಹಂತದಲ್ಲಿ ಜನರನ್ನ ಇಟ್ಟು ನಮ್ಮನ್ನ ಪೋಷಿಸ್ತಾ ಹೋಗ್ತಾ ಇದ್ದಾನೆ. ಎಲ್ಲವೂ ಕೂಡ ಕಾಲ್ಪನಿಕವಾದ ಚಾರಿತ್ರ್ಯ, ಎಲ್ಲವೂ ಕೂಡ ಕಾಲ್ಪನಿಕವಾದ ಬದುಕು, ಎಲ್ಲವೂ ಕೂಡ ಶೂನ್ಯವಾದ ಜೀವಿತದಲ್ಲಿ ದೇವರು ಇಟ್ಟಿದ್ದಾನೆ. ಎವ್ರಿಥಿಂಗ್ ಇಸ್ ಇನ್ ದಿ ವ್ಯಾನಿಟಿ. ಗಾಡ್ ಕೆಪ್ಟ್ ಎವ್ರಿ ಥಿಂಗ್ ಇನ್ ದ ವರ್ಲ್ಡ್ ಇನ್ ವ್ಯಾನಿಟಿ. ಈ ಪ್ರಪಂಚದಲ್ಲಿ ದೇವರು ಎಲ್ಲವನ್ನ ವ್ಯರ್ಥತ್ವದಲ್ಲಿ ಇಟ್ಟಿದ್ದಾನೆ. ಎಲ್ಲವೂ ಕಾಲ್ಪನಿಕವಾದದ್ದು. ಎವ್ರಿಥಿಂಗ್ ಇಸ್ ಟೆಂಪರರಿ. ಸೊ ಎಲ್ಲವೂ ಕಾಲ್ಪನಿಕವಾಗಿರುವುದರಿಂದ ಈ ಸತ್ಯಾಂಶವನ್ನ ಅರ್ಥ ಮಾಡಿಕೊಳ್ಬೇಕು. ಈ ಸತ್ಯ ಸಂಗತಿಗಳನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ತಾಯಿ ತನ್ನ ಮಗನನ್ನ ಸಂತೈಸುವ ಪ್ರಕಾರ ನಾವು ನಿಮ್ಮನ್ನ ಸಂತೈಸು. ಪ್ರಿಯ ದೇವ ಜನರೇ, ತಂದೆ ಅಥವಾ ತಾಯಿಯ ಹೃದಯ ಬಹಳ ಪ್ರಾಮುಖ್ಯ. ತಾಯಿಯಾದವಳ ಜೀವಿತ ಪ್ರಪಂಚಕ್ಕೂ ಮತ್ತೆ ಈ ಲೋಕಕ್ಕೂ ಬಹಳ ಪ್ರಾಮುಖ್ಯವಾದದ್ದು. ನಾವು 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಲವ್ ಇಸ್ ಪೇಷನ್ಸ್, ಲವ್ ಇಸ್ ಕೈಂಡ್. ತಾಯಿ ಪ್ರೀತಿಯನ್ನ ಹಂಚ್ತಾಳೆ. ನಿಜವಾದಂತ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ತಾಳೆ. ತನ್ನ ಮಕ್ಕಳಿಗೆ ಪ್ರೀತಿಯನ್ನ ಕೊಡುವಂತ ತಾಯಿ ನಿಜವಾದ ತಾಯಿ. ಇವತ್ತಿನ ದಿನ ಅನೇಕರನ್ನ ನಾವು ನೋಡ್ತೇವೆ, ತಾವು ಮಕ್ಕಳನ್ನ ಎತ್ತು ಆ ಮಕ್ಕಳನ್ನ ಶಪಿಸುವಂತ ತಾಯಿಯಂದರು ನೋಡ್ತೇವೆ, ಆ ಮಕ್ಕಳನ್ನ ದ್ವೇಷಿಸುವಂತ ತಾಯಿಯಂದರು ನೋಡ್ತೇವೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ತಾಯಿ ತನ್ನ ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸ್ತೇನೆ. ತಾಯಿ ತನ್ನ ಮಕ್ಕಳನ್ನ ಅತಿಯಾಗಿ ಪ್ರೀತಿಸ್ತಾರೆ. ಹಾಗಾದ್ರೆ ತಂದೆಯಾದ ದೇವರು ನಮ್ಮನ್ನ ಅತಿಯಾಗಿ ಪ್ರೀತಿಸಿದ್ದಾನೆ. ಆತನು ತಾಯಿ ಹೃದಯವುಳ್ಳವನು, ಆತನು ತಾಯಿಯ ಮಮತೆಯುಳ್ಳವನು, ಆತನು ಮನುಷ್ಯನನ್ನ ಬಾಳುವಾಗಿ ಪ್ರೀತಿಸಿದ್ದಾನೆ. ಆತನು ಅವನ ಪ್ರೀತಿಸುವುದರಿಂದ, ಆತನು ಅಪ್ರಮೇಯವಾದ ಪ್ರೀತಿ ನಮ್ಮ ಮೇಲಿಟ್ಟಿರುವುದರಿಂದ ಈ ಲೋಕದ ಎಲ್ಲಾ ತಾಯಿಯಂದರಲ್ಲಿ ತನ್ನ ಪ್ರೀತಿಯನ್ನು ಇಟ್ಟಿದ್ದಾನೆ. ಈ ಲೋಕದಲ್ಲಿ ನೋಡಿ, ತಾಯಿ ತನ್ನ ಮಕ್ಕಳನ್ನ ಅತಿಯಾಗಿ ಪ್ರೀತಿಸ್ತಾಳೆ. ತಾಯಿ ತನ್ನ ಮಕ್ಕಳನ್ನ ಅತಿಯಾಗಿ ಪ್ರೀತಿಯಿಂದ ಮುದ್ದಾಡ್ತಾಳೆ. ತಾಯಿ ತನ್ನ ಮಕ್ಕಳನ್ನ, ತನ್ನ ಕರುಳಿನ ಕುಡಿಗಳನ್ನ ಬಹಳ ಜೋಪಾನವಾಗಿ ಪ್ರೀತಿ ಮಾಡೋದನ್ನು ಕಾಣ್ತೇವೆ, ಪ್ರೀತಿಸುವುದನ್ನ ಕಾಣ್ತೇವೆ, ಆರೈಕೆ ಮಾಡೋದನ್ನ ಕಾಣ್ತೇವೆ. ಆ ಹೃದಯವನ್ನ ಕೊಟ್ಟಿರುವಂತದ್ದು ಪರಲೋಕದಲ್ಲಿರುವಂತ ತಾಯಿ ಹೃದಯವುಳ್ಳಂತ ದೇವರು. ಆ ಹೃದಯವನ್ನ ಕೊಟ್ಟಿರುವಂತದ್ದು ಆ ನಿತ್ಯನಾದ ತಂದೆ ತನ್ನ ತಾಯಿಯ ಹೃದಯವನ್ನ ಈ ಲೋಕದಲ್ಲಿ ಕೊಟ್ಟಿದ್ದಾನೆ. ದೇವರು ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾನೆ,
ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾನೆ, ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಪೋಷಿಸ್ತಾನೆ ಅನ್ನೋದಕ್ಕೆ ಗುರುತಾಗಿ ದೇವರೇನ್ ಮಾಡಿದ್ದಾರೆ, ತಾಯಿಯನ್ನ ಈ ಲೋಕದಲ್ಲಿ ಇಟ್ಟಿದ್ದಾರೆ. ತಾಯಿ ತನ್ನ ಮಕ್ಕಳನ್ನ ಪ್ರೀತಿಸ್ತಾಳೆ, ತನ್ನ ಮಕ್ಕಳನ್ನ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಅತಿಯಾಗಿ ಪ್ರೀತಿಸ್ತಾನೆ. ಅದೇ ರೀತಿ ದೇವರು ನಮ್ಮನ್ನ ಅಪ್ರಮೇಯವಾಗಿ ಪ್ರೀತಿಸಿದಾನೆ. ಆ ಪ್ರೀತಿಯನ್ನ ನಾವು ಹೇಗ್ ಕಾಣ್ಬೋದು ಅಂತಂದ್ರೆ, ದೇವರ ಪ್ರೀತಿಯನ್ನ ಎಕ್ಸ್ಪೀರಿಯನ್ಸ್ ಹೆಂಗ್ ಮಾಡ್ಬೋದು ಅಂತಂದ್ರೆ, ದೇವರು ನಮಗೆ ಕೊಟ್ಟಿರುವಂತ ತಾಯಿಯಂದರು, ಆ ತಾಯಿಯಂದ್ರು ತೋರಿಸುವಂತ ಪ್ರೀತಿ, ಆ ತಾಯಿಯಂದ್ರು ತೋರಿಸುವಂತ ಆ ಯಥಾರ್ಥವಾದಂತ ಪ್ರೀತಿ, ಅದು ನಮಗೆ ದೇವರ ಪ್ರೀತಿಯನ್ನ ಅರ್ಥ ಮಾಡಿಸ್ತದೆ. ಹಾಗಾದ್ರೆ ಎಷ್ಟೋ ಜನರು ತಾಯಿಯಿಂದ ಪ್ರೀತಿಯನ್ನು ನೋಡಿ ನಾವು ತಾಯಿಯೇ ದೇವರನ್ನು ಬಿಡ್ತೀವಿ, ತಾಯಿಯಿಂದಲೇ ದೇವರನ್ನು ಬಿಡ್ತೀವಿ. ನಾವು ತಾಯಿಯ ಪ್ರೀತಿಯನ್ನ ಅನುಭವಿಸುವಾಗ ಅರ್ಥ ಮಾಡಿಕೊಳ್ಬೇಕಾಗಿದ್ದು, ಆ ಪರಾತ್ಪರನಾದ ದೇವರು, ನನ್ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸಿದಂತ ದೇವರು ನನ್ನ ತಾಯಿಗೆ ಆ ಪ್ರೀತಿ ಕೊಟ್ಟಿದ್ದಾನಂತಂದ್ರೆ, ನನ್ನ ತಾಯಿಯೇ ನನ್ನ ಇಷ್ಟು ಪ್ರೀತಿ ಮಾಡ್ತಾಳಂದ್ರೆ, ಆಕೆಗೆ ಪ್ರೀತಿ ಕೊಟ್ಟ ದೇವರು, ಆಕೆಗೆ ಪ್ರೀತಿಯ ಹೃದಯವನ್ನು ಕೊಟ್ಟ ನನ್ನ ತಂದೆ, ಆ ಪರಲೋಕದ ದೇವರು, ಆ ಸೃಷ್ಟಿಕರ್ತನಾದ ದೇವರು ಎಷ್ಟು ಅಪ್ರಮೇಯವಾದವನು, ಎಷ್ಟು ಅದ್ಭುತವಾದವನು, ಎಷ್ಟು ಪ್ರೀತಿ ಸ್ವರೂಪನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. We should understand the God's love when we see the mother's love. Many people, they are seeing mother's love and they are praising their mothers instead of praising Jesus, instead of praising our living God. ಎಷ್ಟೋ ಸಾರಿ ತಾಯಿ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ ಅಂತ ಹೇಳ್ತೀವಿ. ದೇವರು ಆ ತಾಯಿಗೆ ಆ ಪ್ರೀತಿ ಕೊಡದೆ ಹೋಗಿದ್ದಿದ್ರೆ, ತಾಯಿಗೆ ಆ ಪ್ರೀತಿಯ ಹೃದಯವನ್ನ ಕೊಡದೆ ಹೋಗಿದ್ದಿದ್ರೆ, ನಾವಿವತ್ತು ಯಾರು ಕೂಡ ಲೋಕದಲ್ಲಿ ಇರ್ತಾ ಇರಲಿಲ್ಲ. ಅದಕ್ಕೆ ನಾವು ಪ್ರಪಂಚದಲ್ಲಿ ನೋಡ್ತೀವಿ, ಎಷ್ಟೋ ತಾಯಿಗಳು ತಮ್ಮ ಮಕ್ಕಳನ್ನ ಬೀದಿಗೆ ಹಾಕ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬಂದಿದೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆ ಏನು, ನನ್ನನ್ನ ಕರ್ತನು ಸೇರಿಸಿಕೊಳ್ತಾನೆ. ನನ್ನ ತಂದೆ ತಾಯಿಗಳನ್ನು ತೊರೆದು ಬಿಟ್ರೆ ಏನು, ನನಗೆ ಪ್ರೀತಿ ತೋರಿಸದೆ ಹೋದ್ರೆ ಏನು, ನನಗೆ ಪ್ರೀತಿ ತೋರಿಸುವಂತ ಒಬ್ಬರಿದ್ದಾನೆ, ಆತನೇ ನನ್ನ ದೇವರೆಂಬುದಾಗಿ ದಾವೀದನು ಬರೀತಾರೆ. ಪ್ರಿಯ ದೇವರು ಮಕ್ಕಳೇ, ಯಾವಾಗೆಲ್ಲ ನಿನ್ನ ತಾಯಿಯ ಪ್ರೀತಿಯನ್ನು ಅನುಭವಿಸುವಾಗ, ನಿನ್ನ ತಾಯಿಯ ಪ್ರೀತಿ ನಿನಗೆ ಶ್ರೇಷ್ಠ ಅನಿಸುವಾಗ, ನಿನ್ನ ತಾಯಿಯ ಹಿಂದುಗಡೆ ಆ ಹೃದಯದಲ್ಲಿ ಆ ಪ್ರೀತಿಯನ್ನು ಕೊಟ್ಟ ಆ ಮಮತಾ ಮೂರ್ತಿ, ಆ ಕರುಣಾಮೂರ್ತಿ, ಆ ದಯಾಮೂರ್ತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. You should understand God's love when you see, when you feel your mother's love. Hallelujah. ಹಾಗಾದ್ರೆ ತಂದೆಯ ಆ ಮಮತಾ ಮೂರ್ತಿಯ ಕ್ರಿಸ್ತನ ಪ್ರೀತಿ ನಿನ್ನ ತಾಯಿಯಲ್ಲಿ ದೇವರು ಕೊಟ್ಟಿದ್ದಾನೆ. ಆ ತಾಯಿ ಆ ಹೃದಯ ಇರುವುದರಿಂದ, ದೇವರು ಆ ಹೃದಯವನ್ನು ಕೊಟ್ಟದರಿಂದ ಮಕ್ಕಳನ್ನ ಪ್ರೀತಿಸ್ತಾ ಇದ್ದಾರೆ. ಹಾಗಾದ್ರೆ ಸಭೆಯೊಳಗಡೆ ಬರುವಾಗ, ಸಭೆಯಲ್ಲಿ ಸಭಾಪಾಲಕರಿಗೆ ದೇವರು ತನ್ನ ತಾಯಿಯ ಹೃದಯವನ್ನು ಕೊಟ್ಟಿರ್ತಾರೆ. ಸಭೆಗಳೊಳಗಡೆ ಸಭಾಪಾಲಕರಿಗೆ ತಾಯಿಯ ಹೃದಯವನ್ನು ಕೊಟ್ಟು ನಿಮ್ಮ ಒಬ್ಬೊಬ್ಬರನ್ನ ಪ್ರೀತಿಸುವಾಗ, ನಿಮ್ಮ ಒಬ್ಬೊಬ್ಬರನ್ನ ಪ್ರೀತಿಯಿಂದ ಆರೈಕೆ ಮಾಡುವಾಗ, ನಿನಗೆ ದೇವರು ಸಭೆಯಲ್ಲೂ ಪರಾಮರಿಸ್ತಾರೆ. ಲೋಕದಲ್ಲಿ ಸೋತು ನಿಂತಾಗ, ಲೋಕದಲ್ಲಿ ನೀನು ಕಷ್ಟದಲ್ಲಿರುವಾಗ, ಲೋಕದಲ್ಲಿ ನೀನು ವ್ಯಾಧಿ ಪೀಡಿತನಾಗಿರುವಾಗ, ತಂದೆಯ ಹೃದಯದಿಂದ ನಿನ್ನ ಸಂತೈಸುವುದಕ್ಕಾಗಿ, ತಾಯಿಯ ಹೃದಯದಿಂದ ನಿನ್ನ ಪೋಷಿಸುವುದಕ್ಕಾಗಿ ಸಭಾಪಾಲಕರನ್ನ ದೇವರು ಇಟ್ಟಿರ್ತಾರೆ. ಯಾಕೆ ದೇವರು ಸಭಾಪಾಲಕರನ್ನ ದೇವರು ಸಭೆಗಳಲ್ಲಿ ಇಟ್ಟಿದ್ದಾರೆ ಅಂದ್ರೆ, ತಾಯಿಯ ಹೃದಯ ಕೊಟ್ಟು ನಿನ್ನ ಪ್ರೀತಿಸುವುದಕ್ಕಾಗಿ, ಹೆಚ್ಚಾಗಿ ನಿನ್ನ ಪ್ರೀತಿಸುವುದಕ್ಕಾಗಿ. ನೋಡಿ, ದೇವರು ಎಷ್ಟು ಅದ್ಭುತವಾದ ದೇವರು. ಮೊದಲನೇದಾಗಿ ತಾಯಿ ಪ್ರೀತಿಯುಳ್ಳವಳು, ಅದೇ ನಿತ್ಯನಾದ ತಂದೆ ಆ ಪ್ರೀತಿ ನಮಗೆ ಕೊಟ್ಟಿರುವುದರಿಂದ ನಾವು ಕರ್ತನನ್ನ ಅನುಸರಿಸಲಿವೆ. ಎರಡನೇದಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಯೆಶಾಯ 66:13 ಓದಿದ ಪ್ರಕಾರ, ತಾಯಿ ತನ್ನ ಮಗನನ್ನು ಸಂತೈಸುವ ಪ್ರಕಾರ ನಾನು ಸಂತೈಸ್ತೇನೆ. The second thing is, mother, she cares for her family with tenderness and compassion. ಎರಡನೇದಾಗಿ ತಾಯಿ ತನ್ನ ಕುಟುಂಬವನ್ನ ಕರುಣಿಸ್ತಾಳೆ, ತನ್ನ ಕುಟುಂಬವನ್ನ ಕೇರ್ ಮಾಡ್ತಾಳೆ. ಯಾವ ತಾಯಿ ತನ್ನ ಮಕ್ಕಳನ್ನ, ತನ್ನ ಕುಟುಂಬವನ್ನ ಸರಿಯಾದ ರೀತಿಯಲ್ಲಿ ಪೋಷಿಸ್ತಾಳೋ ಆಕೆ ದೇವರ ಹೃದಯವನ್ನು ಹೊಂದಿದವಳು. ಸುಸನ್ನ ಅನ್ನುವಂತ ಒಬ್ಬ ಸ್ತ್ರೀ 1660 ಸಂಪತ್ತುಗಳಲ್ಲಿ ಆಕೆ ತನ್ನ ಜೀವಿತವನ್ನು ನಡೆಸ್ತಾ ಇರ್ತಾಳೆ. ಸುಸನ್ನ ಬಹಳ ಅದ್ಭುತವಾದಂತ ಒಂದು ಕ್ಯಾರೆಕ್ಟರ್, ಬಹಳ ಅತಿಶಯವಾದಂತ ಕ್ಯಾರೆಕ್ಟರ್. ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಅನ್ನುವಂತ ಅನೇಕ ಮಕ್ಕಳ ಒಬ್ಬ ಅದ್ಭುತವಾದ ತಾಯಿ. ಆಕೆಗೆ ಸುಮಾರು ಮಕ್ಕಳಿರ್ತಾರೆ, ಸರಿಸುಮಾರು
15 ಮಕ್ಕಳು ಇರ್ತಾರೆ. ಅದಾದ ಮೇಲೆ ಬೆಳೀತಾ ಬೆಳೀತಾ ಆಕೆಗೆ 10 ಮಕ್ಕಳು ಮಾತ್ರ ಆಗ್ತಾರೆ. ತನ್ನ ಮಕ್ಕಳನ್ನ ಪೋಷಿಸುತ್ತಿರುವಾಗ ಸುಮಾರು 15ರಿಂದ 16 ಮಕ್ಕಳನ್ನ ಪೋಷಿಸೋದು ಸುಮ್ಮನೆ ಸಾಮಾನ್ಯ ಅಲ್ಲ. ಬಹಳ ಕಠಿಣವಾದ ಪರಿಸ್ಥಿತಿ, ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಪ್ರತಿ ಸಾಯಂಕಾಲ ರಾತ್ರಿ ಎಲ್ಲ ಮಕ್ಕಳು ಊಟ ಮಾಡಿ ಮಲಗಿದ ಮೇಲೆ ಪ್ರತಿ ಮಗುವಿನ ಮೇಲೆ ತಾಯಿ ಕೈಯಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುಣಗಾಣದೆ, ಮಕ್ಕಳ ಮೇಲೆ ಯಾವುದೇ ತಪ್ಪುಗಳನ್ನ ಹೇಳದೆ, ಮಕ್ಕಳನ್ನ ಬೈಯದೆ, ತಿರಸ್ಕಾರ ಮಾಡದೆ, ಗಲಾಟೆ ಮಾಡದೆ, ಜಗಳ ಮಾಡದೆ, ಗಂಡನ ಮೇಲೆ ಜಗಳ ಮಾಡದೆ 16 ಮಕ್ಕಳನ್ನ ಪ್ರೀತಿಯಾಗಿ ಪೋಷಿಸಿದನಂತೆ. ಎಷ್ಟು ಜನ ಮಕ್ಕಳು? ನಾವು ಒಬ್ಬರು ಮಕ್ಕಳಾದ್ರೆ, ಇಬ್ಬರು ಮಕ್ಕಳಾದ್ರೆ ನಾವು ಮನೆಯಲ್ಲಿ ಗಲಾಟೆ ಮಾಡ್ತೀವಿ. ಈ 2 ಮಕ್ಕಳನ್ನ ಹೇರೋದಕ್ಕೆ ನಾನು ಹೇಳದ್ನ ಅಂತೀವಿ. 3 ಜನ ಮಕ್ಕಳನ್ನ ಹೇರೋದಕ್ಕೆ ಹೇಳ್ದ ಅಂತೀವಿ. 16 ಜನ ಮಕ್ಕಳು, 15 ಜನ ಮಕ್ಕಳು ಆಕೆ ಪೋಷಿಸುವಾಗ ಹಾಗೆ ಜೀವಮಾನದಲ್ಲಿ ಪ್ರತಿ ರಾತ್ರಿ ಎಲ್ಲ ಮಕ್ಕಳು ಪ್ರೀತಿಯಿಂದ ಊಟವನ್ನು ಇಟ್ಟು, ಪ್ರೀತಿಯಿಂದ ಪೋಷಿಸಿ, ಪ್ರೀತಿಯಿಂದ ಅವರಿಗೆ ಲಾಲನೆ ಪಾಲನೆ ಮಾಡಿ, ಅದೆಲ್ಲ ಆದ್ಮೇಲೆ ಮಕ್ಕಳು ಮಲಗಿದ ಮೇಲೆ ಈ ತಾಯಿ 16 ಜನ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಂತೆ. ಆ ಮಕ್ಕಳ ಮೇಲೆಲ್ಲ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಹಾಗೆ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಂತೆ ತನ್ನ ಮಕ್ಕಳನ್ನ. ಆಗ ಮಕ್ಕಳು ಬೆಳೀತಾ ಬೆಳೀತಾ ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಅನ್ನುವಂತ 2 ಅದ್ಭುತವಾದ ಕ್ರೈಸ್ತ ಸಮಾಜದ ದೊಡ್ಡ ಗುಡುಗುಗಳು, ದೊಡ್ಡ ಶಬ್ದಗಳು, ದೊಡ್ಡ ಸುವಾರ್ಥ ವೀರರು ಎದ್ದೊಳ್ತಾರೆ. ಅವರು ತಮ್ಮ ರಾಜರುಗಳನ್ನ ಎದುರಿಸಿದ್ರು. ತಮ್ಮ ಶಕ್ತಿಯ ಮೂಲಕ, ಅಂದ್ರೆ ದೇವರು ತಮಗೆ ಕೊಡಲ್ಪಟ್ಟಂತ ಶಕ್ತಿಯ ಮೂಲಕ ಸುವಾರ್ಥ ಪ್ರಚಾರದಲ್ಲಿ ಭಾಗಿಗಳಾದರು. ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಪ್ರಪಂಚದ ಅತಿ ದೊಡ್ಡ ಗುಡುಗುಗಳು. ದೇ ಆರ್ ದಿ ಥಂಡರ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚವನ್ನೇ ಸುವಾರ್ತೆಯ ಮೂಲಕ ನಡಗಿಸಿದಂತ, ಸುವಾರ್ತೆಯ ಮೂಲಕ ಶಕ್ತಿಯುತವಾದ ಕಾರ್ಯಗಳು ಮಾಡಿದಂತ 2 ಗುಡುಗುಗಳು. ನೋಡಿ, ತಾಯಿ ತನ್ನ ಕುಟುಂಬವನ್ನ ಕೇರ್ ಮಾಡಬೇಕಂತೆ. ತಾಯಿ ತನ್ನ ಕುಟುಂಬವನ್ನ ಕರುಣೆಯಿಂದ ಪೋಷಿಸಬೇಕಂತೆ. ಇವತ್ತು ನಿಮ್ಗೆ ಆ ತಾಯಿ ಹೃದಯ ಇದೆಯಾ? ಕರುಣೆಯಿಂದಲೂ ಕೇರ್ ಮಾಡುವಂತ ರೀತಿಯಿಂದಲೂ ಮಾಡುತ್ತಾ ನಿನ್ನ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾ ಇದೆಯಾ? ಎಷ್ಟು ಜನರು ನಿಮ್ಮ ಮಕ್ಕಳ ತಲೆಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾ ಇದ್ದೀರಿ? ಸುಸನ್ನ ಒಂದು ಅದ್ಭುತವಾದಂತ ತಾಯಿಯಾದಳು ತನ್ನ ಮಕ್ಕಳನ್ನ ಪೋಷಿಸಿ, ಪ್ರೀತಿಸಿ ಆ ಮಕ್ಕಳನ್ನ ನಡೆಸಿದ್ಲು. ಆ ರೀತಿಯಾದಂತ ಜೀವಿತ ನಿನ್ನೊಳಗಡೆ ಇದೆಯಾ? ಆ ರೀತಿಯಾದಂತ ತಾಯಿ ನೀನಾಗಿದೆಯಾ? ದೇವರು ಕೂಡ ನಮ್ಮನ್ನ ಕರುಣಿಸಿ ಕಾಯುವಂತ ದೇವರಾಗಿದ್ದಾನೆ, ನಮ್ಮನ್ನ ಕೇರ್ ಮಾಡುವಂತ ದೇವರಾಗಿದ್ದಾನೆ, ನಮ್ಮನ್ನ ಕಂಪ್ಯಾಷನ್ ರೀತಿಯಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಮೂರನೇದಾಗಿ, a biblical mother guides her children with wisdom and understanding. ಜ್ಞಾನೋಕ್ತಿ 31:26 ಬರ್ತದೆ, she speaks with wisdom and faithful instruction is on her tongue. wisdom, ತಾಯಿ ಜ್ಞಾನಿಯಾಗಿ ನಡ್ಕೊಳ್ಬೇಕಂತ. ಇವತ್ತು ತಾಯಿ ಅಂದ್ರೆ ದಿನ ನಿಮ್ಮೊಳಗಡೆ ವಿಸ್ಡಮ್ ಇದೆಯಾ? ಬಹಳ ಅದ್ಭುತವಾಗಿ ತನ್ನ ಮಕ್ಕಳನ್ನ ಜ್ಞಾನಯುಕ್ತವಾದ ರೀತಿಯಲ್ಲಿ ನಡೆಸಬೇಕು. ನಿನ್ನ ಮಕ್ಕಳನ್ನು ಹೇಗೆ ನಡೆಸಬೇಕು? ತಾಯಿ ಪುರುಷನಾಗಬಹುದು, ಪುರುಷನಿಗೂ ಕೂಡ ತಾಯಿಯ ಹೃದಯ ಇರಬೇಕು, ಸ್ತ್ರೀಗೂ ಕೂಡ ತಾಯಿಯ ಹೃದಯ ಇರಬೇಕು. ನಾನು ಸತ್ಯವೇದದಲ್ಲಿ ಸ್ತ್ರೀ ಪುರುಷ ಅನ್ನುವಂತ ಭೇದ ಭಾವವಿಲ್ಲ. ನಾವೆಲ್ಲರೂ ಒಂದೇ ಕ್ರಿಸ್ತನಲ್ಲಿ. ನಾನು ಬರೀ ಸ್ತ್ರೀಯರಿಗೆ ಮಾತನಾಡ್ತಾ ಇಲ್ಲ, ಪುರುಷರಿಗೂ ಸೇರಿ ಮಾತನಾಡ್ತಾ ಇದ್ದೇನೆ. ಸ್ತ್ರೀಯರಿಗೂ ಮಾತನಾಡ್ತಾ ಇದ್ದೇನೆ, ಪುರುಷರಿಗೂ ಮಾತನಾಡ್ತಾ ಇದ್ದೇನೆ. ಸ್ತ್ರೀಯ ತಾಯಿಯಾದವಳು ಅಂದ್ರೆ ತಾಯಿಗೆ ಜ್ಞಾನ ಹೃದಯ ಇರಬೇಕು. ಜ್ಞಾನದಿಂದ ತನ್ನ ಮಕ್ಕಳು ನಡೆಸಬೇಕು, ಜ್ಞಾನದಿಂದ ತನ್ನ ಕುಟುಂಬವನ್ನು ನಡೆಸಬೇಕು. ಪುರುಷನಾದಂತ ನೀನು ತಾಯಿ ಹೃದಯ ಹೊಂದಿ ಜ್ಞಾನವಂತನಾಗಿ ನಡ್ಕೊಳ್ಬೇಕು. ಕೆಲವು ಕುಟುಂಬಗಳು ನೋಡಿ, ಮಗ ಒಂದು ಲೆಕ್ಕ, ತಾಯಿ ಒಂದು ಲೆಕ್ಕ, ಅಪ್ಪ ಒಂದು ಲೆಕ್ಕ. ನೋ, ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ದೇಮ್. ಅವ್ರಿಗೆ ಯಾವುದೇ ರಿಲೇಶನ್ಶಿಪ್ ಇರೋದಿಲ್ಲ. ಸುಮ್ಮನೆ ಒಂದೇ ಮನೆಯಲ್ಲಿ ಇರ್ತೀವಿ, 3 ದಾರಿ, 3 ಆಲೋಚನೆಗಳು, 3 ದಾರಿ ಬಿಟ್ಟ ಬದುಕು, ದಾರಿ ಬಿಟ್ಟಂತ ರೀತಿಯಲ್ಲಿ ಬದುಕ್ತಾ ಇರ್ತವೆ. ನೋ, ತಾಯಿ ಹೃದಯ ಜ್ಞಾನವಾಗಿರುತ್ತಂತೆ. ನಿನ್ನ ಜೀವಿತ ಜ್ಞಾನಯುಕ್ತವಾಗಿ ಬದುಕಬೇಕು, ನೀ ಜ್ಞಾನವಾಗಿ ನಡ್ಕೊಳ್ಬೇಕು. ಆ ಮಕ್ಕಳನ್ನು ಸ್ವಲ್ಪ ನೋಡು, ಜ್ಞಾನಯುಕ್ತವಾಗಿ ನಡ್ಕೊಳ್ಬೇಕು.
ಜ್ಞಾನ ಬಹಳ ಪ್ರಾಮುಖ್ಯ. ಜ್ಞಾನಯುಕ್ತವಾಗಿ ನಡ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಜ್ಞಾನವಾಗಿ ಬದುಕುವಂಥದ್ದು ಬಹಳ ಪ್ರಾಮುಖ್ಯ. ಆದುದರಿಂದ ತಾಯಿ ಹೃದಯ ಜ್ಞಾನವುಳ್ಳದ್ದಾಗಿರಬೇಕು. ಜ್ಞಾನೋಕ್ತಿಗಳಲ್ಲಿ ಬಂದಿದೆ, ಆಕೆ ಜ್ಞಾನವನ್ನು ಮಾತನಾಡ್ತಾರೆ. She speaks wisdom. ಕುಟುಂಬದಲ್ಲಿ ಜ್ಞಾನ ಇರಬೇಕು. ನಿನ್ನ ಕುಟುಂಬದಲ್ಲಿ ಜ್ಞಾನಯುಕ್ತವಾಗಿ ನೀನು ನಡ್ಕೊಳ್ಬೇಕು. You should walk according to the word of God. The word of God will give wisdom. So ದೇವರ ವಾಕ್ಯ ನಿನಗೆ ಜ್ಞಾನವನ್ನು ಕೊಡುತ್ತೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ಪ್ರತಿ ಸ್ತ್ರೀ, ಪ್ರತಿ ಪುರುಷ, ಪ್ರತಿ ಕುಟುಂಬ ಜ್ಞಾನವಾಗಿ ನಡ್ಕೊಳ್ಬೇಕು. ಎಲ್ಲಿ ಜ್ಞಾನ ಸಿಗುತ್ತೆ? ದೇವರ ಭಯವೇ ಜ್ಞಾನಕ್ಕೆ ಮೂಲ. Where there is no God's fear, there is no wisdom. Where there is a God's fear, there is a wisdom. ಎಲ್ಲಿ ದೇವರ ಭಯ ಇರೋದಿಲ್ವೋ ಅಂತವರ ಕುಟುಂಬದಲ್ಲಿ ಜ್ಞಾನ ಇರಲ್ಲ. ಎಲ್ಲಿ ದೇವರ ಭಯ ಇರೋದಿಲ್ವೋ ಅವರ ಜೀವಿತದಲ್ಲಿ ಜ್ಞಾನ ಇರಲ್ಲ. ಎಲ್ಲಿ ದೇವರ ಭಯ ಇರುತ್ತೋ ಅಲ್ಲಿ ಜ್ಞಾನ ಇರುತ್ತೆ. ನನಗೆ ಇನ್ನೂ ನೆನಪಿದೆ, ನಾನು ಯೌವನಸ್ಥನಾಗಿರುವಾಗ ದೇವರ ಹತ್ರ ಪ್ರಾರ್ಥಿಸ್ತಾ ಯಾಕೋಬನು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ರೀತಿ ಬಂದಿದೆ. ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಒಂದು ಮೀಟಿಂಗ್ ಹೋಗಿದ್ದೆ. ನಾನು ಕುತ್ಕೊಂಡು ಯೋಚನೆ ಮಾಡುವಾಗ ಸುಮಾರು ಜನ ನನಗೆ ಅನೇಕ ವಿಚಾರಗಳನ್ನ ಹೇಳ್ತಿರ್ತಾರೆ. ನಾನು ಕುತ್ಕೊಂಡು ಯೋಚನೆ ಮಾಡ್ತಿರುವಾಗ ದೇವರು ನನಗೊಂದು ವಚನವನ್ನ ಜ್ಞಾಪಿಸಿದ್ರು. ಮಗನೇ, ನೀವು ಯೌವನ ಪ್ರಾಯದಲ್ಲಿ ಯಾಕೋಬನು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 5ನೇ ವಚನ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ದೇವರು ಅಂಗಿಸದೆ ಉದಾರ ಮನಸ್ಸಿನಿಂದ ಕೊಡ್ತಾನೆ. ಹಾಗಾದ್ರೆ ನಿನ್ ಜೀವಿತದಲ್ಲಿ ದೇವರು ಜ್ಞಾನವನ್ನು ಕೊಡಬೇಕು. ನಿನ್ ಕುಟುಂಬದಲ್ಲಿ ನೀನು ಜ್ಞಾನವಾಗಿ ನಡ್ಕೊಳ್ಬೇಕು. ನೀನು ತಾಯಿಯಾದಂತ ನೀನು, ತಾಯಿಯ ಹೃದಯ ಉಳ್ಳಂತ ಪುರುಷನಾದ ನೀನು ಜ್ಞಾನ ಉಳ್ಳವನಾಗಿ ನಡ್ಕೊಳ್ಬೇಕು. ಜ್ಞಾನವು ಅವಸರ ಪಡೋದಿಲ್ಲ. ಜ್ಞಾನವು ಅವಸರ ಪಡೋದಿಲ್ಲ. ಜ್ಞಾನ ಹೊಗಳ್ಕೊಳ್ಳೋದಿಲ್ಲ. ಜ್ಞಾನ ಅಹಂಕಾರ ಪಡೋದಿಲ್ಲ. ಜ್ಞಾನ ಕೂಗಾಡೋದಿಲ್ಲ. ಜ್ಞಾನ ಅಜ್ಞಾನವಾಗಿ ನಡ್ಕೊಳ್ಳೋದಿಲ್ಲ. ಹಾಗಾದ್ರೆ ನಿನ್ನೊಳಗಡೆ ಆ ಜ್ಞಾನ ಇರಬೇಕು. ಸೊ ಪ್ರಿಯ ದೇವರ ಮಕ್ಕಳೇ, ತಾಯಿ ಹೃದಯವುಳ್ಳಂತ ನಾವು ಜ್ಞಾನಿಗಳಾಗಿ ನಡಿಬೇಕಾಗುತ್ತೆ. 4ನೇದಾಗಿ ಪ್ರೇಯರ್ಫುಲ್. ದ ಪ್ರೇಯರ್ಫುಲ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಹಂಗಳು ಪ್ರಾರ್ಥಿಸಿದ ಹಂಗಳ ಬಗ್ಗೆ ಪ್ರಾರ್ಥನೆ ಮಾಡ್ತೀವಲ್ಲ, ನಾವೊಂದು ಹಾಡು ಆಡ್ತೀವಿ, ಹಣ್ಣಳ ಪ್ರಾರ್ಥನೆ ಕೇಳಿದ ಕೂಡಲೇ ಮಗನನ್ನು ಕೊಟ್ಟವನೇ. ಅಂದ್ರೆ ತಾಯಿ ಹೃದಯ ಯಾವತ್ತು ಪ್ರಾರ್ಥಿಸುತ್ತೆ, ತಾಯಿ ಹೃದಯ ಯಾವತ್ತು ಕಿರ್ಚಾಡಲ್ಲ. ಪ್ರಾರ್ಥನೆ ಅನ್ನುವಂಥದ್ದು ಎಷ್ಟು ನಾವು ದೇವರ ಜೊತೆ ಜಾಸ್ತಿ ಮಾತನಾಡ್ತೀವೋ ಮನುಷ್ಯ ಜೊತೆ ನಾವು ಸ್ವಲ್ಪ ಮಾತನಾಡ್ತೀವಿ. ಯಾರು ಮನುಷ್ಯ ಜೊತೆ ಜಾಸ್ತಿ ಮಾತನಾಡ್ತೀವೋ ದೇವರ ಜೊತೆ ಕಡಿಮೆ ಮಾತನಾಡ್ತೀವಿ. ದೇವರ ಜೊತೆ ಮಾತನಾಡುವಾಗ ಈ ಲೋಕದಲ್ಲಿ ಎಷ್ಟು ಮಾತನಾಡಬೇಕು ಅಷ್ಟು ಮಾತ್ರ ಮಾತನಾಡ್ತೀವಿ. ಮನುಷ್ಯರ ಜೊತೆ ಮಾತನಾಡುವಾಗ ದೇವರ ಜೊತೆ ಮಾತನಾಡ್ಲಿಕ್ಕೆ ಸಮಯ ಇಲ್ಲ. ಮೊಬೈಲ್ ಅಲ್ಲಿ ಜಾಸ್ತಿ ಮಾತನಾಡುವಾಗ ದೇವರೊಂದಿಗೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ದ ಪ್ರೇಯರ್ಫುಲ್ ಲೈಫ್, ತಾಯಿಯ ಹೃದಯವುಳ್ಳಂತ ನೀನು ಪ್ರಾರ್ಥನಾ ಪರನಾಗಿರ್ಬೇಕು, ಪ್ರಾರ್ಥನಾ ಪರವಾಗಿರ್ಬೇಕು. ಯೌವನಸ್ಥನಾದ ನೀನು ತಾಯಿ ಹೃದಯವುಳ್ಳವನಾಗಿ ಪ್ರಾರ್ಥಿಸಬೇಕು. ಹಂಗಳು ಪ್ರಾರ್ಥಿಸಿದ್ಲು, ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಯು ಆರ್ ನಾಟ್ ಪ್ರೇಯಿಂಗ್, ಸೊ ನೀನ್ ಪ್ರಾರ್ಥಿಸ್ತಾ ಇಲ್ಲ, ಆದ್ದರಿಂದ ನೀನ್ ಮಾತನಾಡ್ತಾ ಇದೀಯ. ಪ್ರಾರ್ಥಿಸುವವರು ಜಾಸ್ತಿ ಮಾತನಾಡಲ್ಲ, ಜಾಸ್ತಿ ಮಾತಾಡೋರು ಪ್ರಾರ್ಥಿಸಲ್ಲ. ನಾವೊಂದು ಕಾಲದಲ್ಲಿ ಹೇಳ್ತಿದ್ವಿ, ಪಾಪ ಮಾಡೋನು ಪ್ರಾರ್ಥನೆ ಮಾಡಕ್ಕಾಗಲ್ಲ, ಪ್ರಾರ್ಥನೆ ಮಾಡೋನು ಪಾಪ ಮಾಡಕ್ಕಾಗಲ್ಲ ಅಂತ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಯಾರು ಜಾಸ್ತಿ ಮನುಷ್ಯರ ಜೊತೆ ಮಾತನಾಡ್ತಾರೋ ಅವ್ರು ದೇವ್ರ ಜೊತೆ ಮಾತನಾಡ್ಲಿಕ್ಕೆ ಆಗಲ್ಲ. ಯಾರು ದೇವ್ರ ಜೊತೆ ಜಾಸ್ತಿ ಮಾತನಾಡ್ತಾರೋ ಮನುಷ್ಯರ ಜೊತೆ ಮಾತನಾಡ್ತಾರೆ, ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾರೆ. This is very important. So ಪ್ರಾರ್ಥನೆ ಇರಬೇಕು. ನಿಮ್ಮ ಮನೆಯಲ್ಲಿ ವೈಯಕ್ತಿಕವಾದ ಪ್ರಾರ್ಥನೆ ಇರಬೇಕು. ನೀನಾಗಿ ನೀನು ಪ್ರಾರ್ಥಿಸಬೇಕು. ಕುಟುಂಬದಲ್ಲಿ ನೀನಾಗಿ ನೀನು ಪ್ರಾರ್ಥಿಸಿದ ವೈಯಕ್ತಿಕ ಪ್ರಾರ್ಥನೆ ಇರಬೇಕು. ಇಂಡಿವಿಜುವಲ್ ಪ್ರೇಯರ್ ಶುಡ್ ಬಿ ದೇರ್. ಎಷ್ಟು ಜನರು ಇಂಡಿವಿಜುವಲ್ ಆಗಿ ಪ್ರಾರ್ಥಿಸ್ತಾ ಇದ್ದೀರಿ? ಬಹಳ ಪ್ರಾಮುಖ್ಯ. ತಾಯಿಯ ಹೃದಯ ಬಹಳ ಅದ್ಭುತವಾಗಿದೆ. ಪ್ರಿಯ ದೇವರ ಮಕ್ಕಳೇ, 5ನೇದಾಗಿ ಫಿಯರ್ ಆಫ್ ಗಾಡ್. A woman who fears the Lord is to be praised. ಜ್ಞಾನೋಕ್ತಿ 31:30ನೇ ವಚನದಲ್ಲಿ ಬಂದಿದೆ, ಸೌಂದರ್ಯವು ನೆಕ್ಸ್ಟ್ ಆಗದಲ್ಲ, ಲಾವಣ್ಯವು ನೆರೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರ. ಈ ವಾಕ್ಯ ಎಲ್ರಿಗೂ ಗೊತ್ತಲ್ಲ, ಆದ್ರೂ ಕೂಡ ಯಾಕೆ ಸೌಂದರ್ಯದಲ್ಲಿ ಹೆಚ್ಚಳ ಪಡ್ತಾ ಇದ್ದೀವಿ? ಈ ವಾಕ್ಯ ಎಲ್ಲರೂ ಬಾಯ್ಪಾಠ ಮಾಡಿದೀವಲ್ಲ, ಆದ್ರೂ ಕೂಡ ಅಹಂಕಾರ ಏರ್ಪಡ್ತಾ ಇದೀವಿ. ಬೈಬಲ್ ಎಲ್ರಿಗೂ ಚೆನ್ನಾಗಿ ಗೊತ್ತು, ಬಟ್ ಬೈಬಲ್ ಅನ್ನು ಅನುಸರಿಸೋರು ಕಡಿಮೆ ಇದ್ದಾರೆ.
ಬೈಬಲ್ ಮಾತನಾಡೋರು ಜಾಸ್ತಿ ಜನ ಇದ್ದಾರೆ, ಬೈಬಲ್ ಅನುಸರಿಸೋರು ಕಡಿಮೆ ಇದ್ದಾರೆ. ಬೈಬಲ್ ಬಗ್ಗೆ ಹೇಳೋರು ಜಾಸ್ತಿ ಜನ ಇದ್ದಾರೆ, ಅನುಸರಿಸೋರು ಕಡಿಮೆ ಇದ್ದಾರೆ. ಬೈಬಲ್ ಪ್ರಸಂಗ ಮಾಡೋರು ಜಾಸ್ತಿ ಜನ ಇದ್ದಾರೆ, ಬೈಬಲ್ ಅನ್ನೇ ತಮ್ಮ ಬದುಕನ್ನಾಗಿಸಿಕೊಳ್ಳೋರು ಕಡಿಮೆ ಜನ ಇದ್ದಾರೆ. ವಾಕ್ಯ ಮಾತಾಡೋರಿಗೆ ಕಡಿಮೆ ಇಲ್ಲ. ವಾಕ್ಯ ಮಾತಾಡಿ ಪ್ರಬಲವಾಗಿ ಕುಟ್ಟಿ ಗದರಿಸಿ ಜೋರಾಗಿ ಕಿರ್ಚ್ಕೊಂಡು ಹೇಳುವಂತವರಿಗೆ ಪ್ರಪಂಚದಲ್ಲಿ ಏನು ಕಡಿಮೆ ಏನಿಲ್ಲ, ಬಹಳ ಜಾಸ್ತಿನೇ ಇದ್ದಾರೆ. ಆದ್ರೆ ಅನುಸರಿಸಿ ನಡೆಯುವಂತವ್ರು ಬಹಳ ಪ್ರಾಮುಖ್ಯ. ವಾಕ್ಯವನ್ನ ಕೇಳುವವರು ಮಾತ್ರವೇ ಆಗಿರದೆ ಆ ವಾಕ್ಯಗಳಂತೆ ನಡೆಯುವರು ಬೇಕಿವತ್ತು. ಆ ವಾಕ್ಯಗಳ ಪ್ರಕಾರ ಜೀವಿಸೋರು ಬೇಕಿವತ್ತು. ಯೇಸು ಸ್ವಾಮಿಗೆ ಈ ಪ್ರಪಂಚಕ್ಕೆ ಬೇಕಾಗಿರೋದು ಜನಕ್ಕೆ ಇವತ್ತು ನಮ್ಮ ನೋಡ್ತಾ ಇದ್ದೇವೆ ಗೊತ್ತಾ? ಎಷ್ಟು ಬೈಬಲ್ ಮಾತನಾಡ್ತೀಯಲ್ಲ, ಎಷ್ಟು ಬೈಬಲ್ ವಾಕ್ಯ ಹೇಳ್ತೀಯಲ್ಲ, ಎಷ್ಟು ಬೈಬಲ್ ನ ಬಾಯ್ಪಾಠ ಮಾಡ್ಕೊಂಡಿದೆಯಲ್ಲ, ಜನರು ಬೇಕಾಗಿರೋದು ಎಷ್ಟು ಮಾಡಿದ ಪ್ರಕಾರ ನಡೀತಾ ಇದೆ ಅನ್ನೋದು ಬಹಳ ಪ್ರಾಮುಖ್ಯ. ಎಷ್ಟು ನಡೀತಾ ಇದೀವಿ ಅನ್ನೋದು ಬಹಳ ಪ್ರಾಮುಖ್ಯ. ಎಷ್ಟು ಬದುಕ್ತಾ ಇದೀವೋ ವಾಕ್ಯದ ಪ್ರಕಾರ ಅನ್ನೋದು ಬಹಳ ಪ್ರಾಮುಖ್ಯ. ನನ್ನ ಜೀವನದಲ್ಲಿ ನಾನು ಕಲ್ತಿದ್ದು ವಾಕ್ಯವನ್ನು ನಾನು ಎಷ್ಟು ಪ್ರಸಂಗ ಮಾಡ್ತೀನೋ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಬದುಕೋದಕ್ಕೆ ನಾನು ತೀರ್ಮಾನ ತೆಗೆದುಕೊಳ್ತೀನಿ. ಇಲ್ಲಿ ಪ್ರಸಂಗ ಹೋಗ್ಬಿಟ್ಟು ಕೇಳಿಸ್ಕೊಂಡು ಹೋಗಿದ ತಕ್ಷಣ ಅಲ್ಲ, ಈ ಪ್ರಸಂಗ ಮಾಡ್ತಿರುವಾಗಲೇ ನನ್ನ ಲೈಫ್ ಅನ್ನ ಪರೀಕ್ಷಿಸ್ಕೊಳ್ತಾ ಇರ್ತೀನಿ. ಫಿಯರ್ ಆಫ್ ಗಾಡ್, ಭಯ, ಭಕ್ತಿ. ಭಕ್ತಿ ಸುಮಾರು ಜನ ಭಕ್ತಿ ಹೊರಗಡೆ ತೋರಿಸ್ತೇವೆ, ಭಯ ಒಳಗಡೆ ತೋರಿಸ್ತೇವೆ. ನಾವು ಭಕ್ತಿವಂತರಾಗಿ ಆಚೆ ಬದುಕಬೇಕು. ಇವತ್ತಿನ ಕ್ರೈಸ್ತತ್ವ ಭಕ್ತಿವಂತರಾಗಿ ಆಚೆ ಬದುಕ್ತಾ ಇದ್ದೀವಿ, ಭಯ ಉಳ್ಳವರಾಗಿ ಇಲ್ಲಿ ಬದುಕ್ತಾ ಇದ್ದೀವಿ. ಅದಲ್ಲ, ಇಲ್ಲಿ ಇಲ್ಲಿ ಏನಿರಬೇಕು? Here in the church every believer should walk according to the word of God. ಚರ್ಚ್ ಒಳಗಡೆ ವಾಕ್ಯಾನುಸಾರವಾಗಿ ಭಕ್ತಿ ಉಳ್ಳವರಾಗಿರಬೇಕು. ಆಚೆಗಡೆ ಭಯ, ಹೊರಗಡೆ ದೇವರ ಭಯ. ಅಂದ್ರೆ ಪಾಪ ಹತ್ರಕ್ಕೆ ಬರುವಾಗ ದೇವರೇ ಪಾಪ ಬೇಡ, ಈ ಲೋಕ ಬೇಡ, ಈ ಜಗಳ ಬೇಡ, ಈ ದ್ವೇಷ ಬೇಡ, ಈ ಅಸೂಯೆ ಬೇಡ, ಈ ಕೋಪ ಬೇಡ ಅಂತ ಬಿಟ್ಟು ಬಿಡುವಂತದ್ದು ದೇವರ ಭಯ. ಭಕ್ತಿ ಇಲ್ಲಿ ಭಕ್ತಿ ಚರ್ಚಲ್ಲಿ ಎಲ್ಲ ಈಗ ಹೊರಟ ಪಲ್ಟ, ಆಚೆಗಡೆ ಅಲ್ಲೇ ಹೂಯ ಸ್ತೋತ್ರ 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 ಯಶವ. ಹೊರಗಡೆ ಭಯ, ಪಾಸ್ಟರ್ ಏನು ಅನ್ಕೊಂಡ್ಬಿಡ್ತಾರೋ, ಕಣ್ಣು ಮುಚ್ಚೋದು, ಡೂಪ್ಲಿಕೇಟ್ ಪ್ರೇಯರ್ಸ್, ಡೂಪ್ಲಿಕೇಟ್ ಭಕ್ತಿ. ಇಲ್ಲಿ ಭಯ, ಪಾಸ್ಟರ್ ನೋಡ್ಬಿಡ್ತಾರೆ ಅನ್ನೋದು, ಪಾಸ್ಟರ್ ನೋಡಿದಾಗ ಮಾತ್ರ ಕಣ್ಣು ಮುಚ್ಕೊಂಡ್ರು, ನಾವು ನೋಡಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ವರ್ಕ್ ಮಾಡುವಂಥದ್ದು. ಇಲ್ಲಿ ಭಕ್ತಿ, ಇಲ್ಲಿ ಭಕ್ತಿ, ದೇವರಿಗೆ ಪೂರ್ಣ ಭಕ್ತಿ ಒಳಗಡೆ ಚರ್ಚ್ ಒಳಗಡೆ. ಆಚೆ ಕಾಲಿಟ್ಟ ತಕ್ಷಣ ದೇವರ ಭಯ. ಇದೆಲ್ಲ ದೇವರ ಮಕ್ಕಳು ಬಂದ್ಬಿಟ್ರೆ ಪ್ರಪಂಚ ಬೇಗ ಬದಲಾಗ್ಬಿಡುತ್ತೆ. ಪ್ರಪಂಚ ಬೇಗ ಬದಲಾಗುತ್ತೆ, ನಮ್ಮ ದೇಶ ಬೇಗ ಬದಲಾಗುತ್ತೆ, ನಮ್ಮ ರಾಜ್ಯ ಬೇಗ ಬದಲಾಗುತ್ತೆ. ಎಲ್ಲಾ ಕ್ರೈಸ್ತರು ಬಂಡವಾಳ ಹೆಂಗಿದೆ ಅಂತಂದ್ರೆ, ಅವರ ಬುಡುಬುಡಿಕೆ ಜೀವಿತ ಹೆಂಗಿದೆ ಅಂತಂದ್ರೆ, ಇಲ್ಲಿ ಭಯ, ಅಲ್ಲಿ ಭಕ್ತಿ. ಕೈನಲ್ಲಿ ಬೈಬಲ್ ಇದ್ರು, ಚರ್ಚ್ ಉಪವಾಸ ಪ್ರಾರ್ಥನೆಗಳು, ಏನ್ ಭಯಭಕ್ತಿಯಿಂದ ಇರ್ತೀವಿ. ಮನೆಗೆ ಹೋಗಿದ ತಕ್ಷಣ ರಾಕ್ಷಸತ, ಮನೆಗೆ ಹೋಗಿದ ತಕ್ಷಣ ಪಿಶಾಚಿಯ ಬುದ್ಧಿ. ಇಲ್ಲಿ ಭಕ್ತಿ, ಇಲ್ಲಿ ಕಣ್ಮುಚ್ಚಿ ಆರಾಧಿಸೋ ದೇವರು ಯಾರನ್ನು ನೋಡ್ಲಿ ನೋಡದೆ ಹೋಗ್ಲಿ, ಇಲ್ಲಿ ಭಕ್ತಿ. ಇಲ್ಲಿಂದ ಆಚೆ ಕಾಲಿಟ್ಟ ಮರು ಕ್ಷಣದಿಂದ ದೇವರ ಭಯ. ಇಲ್ಲಿಂದ ಕಾಲಿಟ್ಟ ಮರು ಕ್ಷಣದಿಂದ ಕೆಟ್ಟದನ್ನು ನೋಡಿ ಭಯ ಪಡಬೇಕು. ಟಿವಿನಲ್ಲಿ ಕೆಟ್ಟದನ್ನು ನೋಡಕ್ ಭಯ ಪಡಬೇಕು, ಮೊಬೈಲ್ಗಳಲ್ಲಿ ಕೆಟ್ಟದನ್ನು ನೋಡಕ್ ಭಯ ಪಡಬೇಕು, ನೀನ್ ಕೆಲಸದ ಜಾಗದಲ್ಲಿ ಕೆಟ್ಟದ್ದು ಮಾಡಕ್ ಭಯ ಪಡಬೇಕು, ನಿನ್ ಮನೆಯಲ್ಲಿ ಕೆಟ್ಟದನ್ನು ಮಾಡಕ್ ಭಯ ಪಡಬೇಕು. ಯು ಶುಡ್ ಫಿಯರ್. ದೇವರಿಗೆ ಭಯಭಕ್ತಿಯಿಂದ ಮುಂದೆ ಸಾಗಬೇಕು. ನೀವು ಎಲ್ಲಿ ಭಕ್ತಿ, ಎಲ್ಲಿ ಭಯ. ಎಲ್ಲ ವಯಸ್ಸಿ ವರ್ಷ ಆಗ್ತಾ ಇರೋದ್ರಿಂದ, ಎಲ್ಲ ಡೂಪ್ಲಿಕೇಟ್ ಲೈಫ್ ಆಗ್ತಾ ಇರೋದ್ರಿಂದ ಕ್ರೈಸ್ತತ್ವಕ್ಕೆ ಬೆಲೆ ಇದ್ದು ಹೋಗ್ತಾರೆ. ತಾಯಿ ಹೃದಯ ಆಕೆ ದೇವರಿಗೆ ಭಯ ಪಡ್ತಾಳೆ. ಯಾಕೆ? ತನಗೆ ತಾಯಿ ಆಗುವುದಕ್ಕೆ ಮನಸ್ಸು, ತಾಯಿ ಆಗುವುದಕ್ಕೆ ತಾಯಿಯ ಒಂದು ಜೀವಿತ ಕೊಟ್ಟವ್ರು ಯಾರು? ನೀನ್ ತಾಯಿ ಆಗುವುದಕ್ಕೆ ಅನುಕೂಲ ಮಾಡಿಕೊಟ್ಟವ್ರು ಯಾರು? ದೇವರು. ಯಾಕಂದ್ರೆ ನೀನ್ ಯಾರಿಗೆ ಭಯ ಪಡ್ತೀಯ? ದೇವರಿಗೆ ಭಯ ಪಡ್ತೀಯ. ಸೊ ಭಯಭಕ್ತಿ ಬಹಳ ಪ್ರಾಮುಖ್ಯ. ಎಲ್ಲಿ ಭಕ್ತಿ, ಎಲ್ಲಿ ಭಯ. ಹೊರಗಡೆ ಭಯ, ಚರ್ಚಲ್ಲಿ ಭಕ್ತಿ, ಅಥವಾ ಹೊರಗಡೆ ಭಕ್ತಿ, ಒಳಗಡೆ ಭಯ.
ಯಾವ್ದಿರ್ಬೇಕು ನಮ್ಮಲ್ಲಿ? ಚರ್ಚ್ ಒಳಗಡೆ ಯಾವ್ದಿರ್ಬೇಕು? ಭಕ್ತಿ. ಚರ್ಚಿಂದ ಆಚೆ ಹೋದ್ಮೇಲೆ ಯಾರ ಭಯ? ಆರನೇದಾಗಿ ಹಾರ್ಡ್ ವರ್ಕಿಂಗ್. ಶಿ ವರ್ಕ್ಸ್ diligently for the well-being of our family. ತನ್ನ ಕುಟುಂಬಕ್ಕಾಗಿ ಪ್ರಯಾಸ ಪಡ್ತಾರಂತ ಒಳ್ಳೆ ತಾಯಿ. ತನ್ನ ಕುಟುಂಬವನ್ನು ಶಪ್ಸಲ್ಲ, ತನ್ನ ಮಕ್ಕಳನ್ನ ಶಪ್ಸಲ್ಲ. ಶಿ ವಿಲ್ ವರ್ಕ್ ಹಾರ್ಡ್ ವರ್ಕ್ ಮಾಡ್ತಾರಂತೆ ತನ್ನ ಕುಟುಂಬದ ಏಳಿಗೆಗಾಗಿ, ತನ್ನ ಕುಟುಂಬದ ಕಾರ್ಯಗಳಿಗಾಗಿ ಏನ್ ಮಾಡ್ತಾರೆ? ತನ್ನ ಮಕ್ಕಳಿಗಾಗಿ ಹಾರ್ಡ್ ವರ್ಕ್ ಮಾಡ್ತಾರಂತೆ. ಆಕೆ ನಿಜವಾದ ತಾಯಿ. ತನ್ನ ಕುಟುಂಬ ಏಳಿಗೆಗಾಗಿ, ತನ್ನ ಏಳಿಗೆ ಅಂದ್ರೆ ಏನು? ತನ್ನ ಕುಟುಂಬ ಹಂತವಾಗಿ ಮೇಲ್ ಬರುವುದಕ್ಕೆ ಯಾವ ಹೃದಯ ಸ್ಪಂದಿಸ್ತದೋ ಅದು ನಿಜವಾದ ತಾಯಿ ಹೃದಯ. ಇಲ್ಲದೆ ಹೋದ್ರೆ ಅದು ಡೂಪ್ಲಿಕೇಟ್ ಹೃದಯ. She worked hard for the well-being of her family. ಕುಟುಂಬದ ಏಳಿಗೆಗಾಗಿ ಶ್ರಮಿಸಬೇಕು ಅವಳು. ನೀನು ಕುಟುಂಬದ ಏಳಿಗೆಗಾಗಿ ಶ್ರಮಿಸ್ತಾ ಇದೆಯಾ? ನಿನ್ನ ಕುಟುಂಬದ ಏಳಿಗೆಗಾಗಿ ಕೆಲಸ ಮಾಡ್ತಾ ಇದೆಯಾ? ನಿನ್ನ ಕುಟುಂಬದ ಏಳಿಗೆಗೋಸ್ಕರ ದುಡಿತಾ ಇದೆಯಾ? ನಿನ್ನ ಕುಟುಂಬದ ಅಭಿವೃದ್ಧಿಗೋಸ್ಕರ ನಿನ್ನ ಪಾತ್ರ ಏನು? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಯುವರ್ ಫ್ಯಾಮಿಲಿ? ನಿನ್ನ ಕುಟುಂಬಕ್ಕೆ ನಿನ್ನ ಪಾತ್ರ ಏನು? ಬ್ಲಾ 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 ಅಲ್ಲ ಬೇಕಾಗಿರುವಂತದ್ದು. ನಿನ್ನ ಕುಟುಂಬದ ಏಳಿಗೆಗೋಸ್ಕರ ಏನ್ ಮಾಡ್ತಾ ಇದೆಯಾ? ನಿನ್ನ ಕುಟುಂಬ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬರ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿ ಆಗ್ಬೇಕು. ನಿನ್ನ ಕುಟುಂಬ ಹಂತವಾಗಿ ಉನ್ನತ ಸ್ಥಾನಕ್ಕೆ ಬರ್ಬೇಕು. ಅದಕ್ಕೆ ನಿನ್ನ ಪಾತ್ರ ಏನು? ಅದಕ್ಕೆ ನಿನ್ನ ಕಾಂಟ್ರಿಬ್ಯೂಷನ್ ಏನು? ತಾಯಿಯ ಹೃದಯವುಳ್ಳಂತ ಪುರುಷರೇ, ತಾಯಿಯ ಹೃದಯವುಳ್ಳಂತ ಸಹೋದರಿಯೇ, ನೀನು ಆ ತಾಯಿಯ ಹೃದಯವುಳ್ಳವನಾಗಿ ನಿನ್ನ ಕುಟುಂಬ ಏಳಿಗೆಗಾಗಿ ಶ್ರಮಿಸ್ತಾ ಇದೆಯಾ? ಶ್ರಮಿಸಲಿಲ್ಲ ಅಂದ್ರೆ ನಿನ್ನಲ್ಲಿ ತಾಯಿ ಹೃದಯ ಇಲ್ಲ. ಮಾತ್ರ ಬಲ್ಲದೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ 8ನೇದಾಗಿ ಪೇಷನ್ಸ್, 8ನೇದಾಗಿ ತಾಳ್ಮೆ. ತಾಯಿಗೆ ಏನಿರ್ಬೇಕಮ್ಮ? ತಾಳ್ಮೆ ಇರಬೇಕು. ತಾಳ್ಮೆ ಕೆಟ್ಟರೆ ಎಷ್ಟೊಂದು ಜೀವನದಲ್ಲಿ ತಾಳ್ಮೆನೇ ಇಲ್ಲ. ಒಂದು ಸಾರಿ ಒಂದು ಮಗು ಆಟ ಆಡ್ತಾ ಇತ್ತಂತೆ. ಆ ಮಗು ಆಟ ಆಡ್ತಾ ಒಂದು ಪಾತ್ರೆ ಮೇಲೆ ಅಮ್ಮ ಅಂತ ಗೀಚ್ತಾ ಇತ್ತಂತೆ. ಅಮ್ಮ ಅಂತ ಗೀಚ್ತಾ ಇದ್ದಾಗ ಅದನ್ನ ನೋಡಿದಂತ ಅಮ್ಮ ಪಾತ್ರೆ ತೊಳಿತಾ ಇದ್ರಂತೆ. ಪಾತ್ರೆ ತೊಳಿತಾ ಮಗು ಈ ತೊಳೆದಿರೋ ಪಾತ್ರೆ ಮೇಲೆ ಏನ್ ಬರಿತಾ ಇದೆ ಅಂತ ಯೋಚನೆ ಮಾಡ್ದೇನೆ ಓಡ್ ಬಂದು ಆ ಪಾತ್ರೆಯನ್ನು ನೋಡ್ದೇನೆ ಆ ಕಲ್ಲು ತೆಗೆದುಕೊಂಡು ಆ ಈ ಮಗುವಿನ ಬೆರಳುಗಳನ್ನ ಜಜ್ತಾಳಂತೆ. ಒಡೆದು ಕೋಪ ಎಲ್ಲ ತೀರಿಸ್ಕೊಂಡ ಮೇಲೆ ಮಗು ರಕ್ತ ಸೋರುವಂತ ಕೈಗಳು ರಕ್ತ ಸೋರ್ತಾ ಇದೆ. ರಕ್ತ ಸೋರುವಂತ ಕರುಗಳಿಂದ ಅಮ್ಮ ಅಮ್ಮ ಅಂತ ಅಳ್ತಾ ಇದೆ. ರಕ್ತ ಸೋರುವಂತ ಕರಗಳಿಂದ ಅಮ್ಮ ಅಂತ ಗೋಳಾಡುವಾಗ ತಾಯಿ ತಿರುಗಿ ಓಡ್ ಬರ್ತಾಳೆ. ತಿರುಗಿ ಓಡ್ ಬಂದು ತಾನು ತೊಳೆದ ಆ ಪಾತ್ರೆ ಮೇಲೆ ನೋಡ್ತಾಳೆ. ಆ ಪಾತ್ರೆ ಮೇಲೆ ಮಗು ಬರ್ದಿದ್ದು ಅಮ್ಮ ಐ ಲವ್ ಯು, ಅಮ್ಮ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಬರ್ದಿದ್ಲು. ಅಮ್ಮ ಅದನ್ನ ನೋಡಿ ದುಃಖ ತಡಿಲಿಕ್ಕಾಗದೆ ಅಳ್ತಾ ಇರುವಾಗ ಏನ್ ಪ್ರಯೋಜನ? ಅಳ್ತಿರುವಾಗ ಪ್ರಯೋಜನವೇನು? ಅಷ್ಟೊತ್ತಿಗಾಗಲೇ ಮಗುವಿನ ಬೆರಳುಗಳು ಕತ್ತರಿಸಿ ಹೋಗಿದೆ. ಮಗುವಿನ ಬೆರಳುಗಳಿಂದ ರಕ್ತ ಬರ್ತಾ ಇದೆ. ಮಗುವಿನ ಬೆರಳುಗಳು ಚೂರಾಗಿದೆ. ಆಗ ಅಯ್ಯೋ ಅಂತ ಗೋಳಾಡ್ತಾಳೆ. ಗೋಳಾಡಿ ಪ್ರಯೋಜನ ಏನು? ಹಾಗಾಗಿ ತಾಯಿಗೆ ತಾಳ್ಮೆ ಬಹಳ ಪ್ರಾಮುಖ್ಯ. ತಾಳ್ಮೆಯಿಂದ ಯೋಚನೆ ಮಾಡುವಂಥದ್ದು, ತಾಳ್ಮೆಯಿಂದ ಕೆಲಸ ಮಾಡುವಂಥದ್ದು, ತಾಳ್ಮೆಯಿಂದ ಕುಟುಂಬವನ್ನು ನಡೆಸುವಂಥದ್ದು, ತಾಳ್ಮೆಯಿಂದ ಜೀವಿತ ನಡೆಸುವಂಥದ್ದು ಬಹಳ ಪ್ರಾಮುಖ್ಯ. ಆದ್ದರಿಂದ ತಾಳ್ಮೆ ಬಹಳ ಪ್ರಾಮುಖ್ಯ. ಕುಟುಂಬದಲ್ಲಿ ತಾಳ್ಮೆ ಇರಬೇಕು. 8ನೇದಾಗಿ ಟೀಚಿಂಗ್ ಗುಡ್ ವ್ಯಾಲ್ಯೂಸ್. ತಾಯಿಯಾದವಳು ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ ಒಳ್ಳೆಯದನ್ನ ಹೇಳ್ಕೊಡ್ಬೇಕಂತೆ, ಉತ್ತಮವಾದದನ್ನ ಹೇಳ್ಕೊಡ್ಬೇಕು. ನಾನು ಸತ್ಯವೇದದಲ್ಲಿ ನೋಡಿದ ಪ್ರಕಾರ ಎಲ್ಲರೂ ಕೂಡ ಅಪ್ಪನ ಮೇಲೆ ಹಾಕ್ಬಿಡ್ತಾರೆ. ಮಕ್ಕಳು ಫೇಲ್ ಆದಾಗ ಅಥವಾ ಮಕ್ಕಳು ಇದಾದಾಗ ನೀನ್ ಮಕ್ಕಳಿಗೆ ಸರಿಯಾಗಿ ಕೊಡ್ಬೇಕಾಗಿತ್ತು ಅಪ್ಪನ ಮೇಲೆ ಹಾಕ್ಬಿಡ್ತಾರೆ. ಎಲ್ಲ ಒಳ್ಳೇದು ಬಂದಾಗ ಅಮ್ಮನ ತೆಗೆದುಕೊಂಡ್ಬಿಡ್ತಾರೆ, ಕೆಟ್ಟದ್ದು ಬಂದಾಗ ಅಪ್ಪನ ಮೇಲೆ ಹಾಕ್ಬಿಡ್ತಾರೆ. ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಅಪ್ಪ ನಿಮಗೆ ಟೈಮ್ ಕೊಟ್ಟಿಲ್ಲ ಅಂತನೋ. ನಾನು ಬೈಬಲ್ ನಲ್ಲಿ ನೋಡಿದ ಪ್ರಕಾರ ಬೈಬಲ್ ನಲ್ಲಿ ಯಾವಾಗಲೂ ಕೂಡ ಸ್ತ್ರೀಯರ ಬಗ್ಗೆ ಬಂದಿದೆ. ಹಿಜ್ಕೀಯ ರಾಜನ ತಾಯಿಯನ್ನ ಮೆನ್ಷನ್ ಮಾಡ್ತಾರೆ. ಈ ಎಂಬಾಕೆಯ ಮಗನು, ಈಕೆಯ ಮಗನು ಅಂತ ಯಾಕೆ ಬರೀತಾರೆ ಅಂದ್ರೆ
ತಂದೆ ಹೊರಗಡೆ ಬ್ಯುಸಿ ಆಗಿರ್ತಾನೆ, ತಂದೆ ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಾನೆ, ತಂದೆ ಅನೇಕ ಟೆನ್ಷನ್ಸ್ ಗಳಲ್ಲಿರ್ತಾನೆ, ತಾಯಿ ಮನೆಯಲ್ಲಿ ಇರ್ತಾಳೆ, ತಾಯಿ ಕುಟುಂಬದಲ್ಲಿ ಇರ್ತಾಳೆ. ಆಕೆ ಮಕ್ಕಳಿಗೆ ಗುಡ್ ವ್ಯಾಲ್ಯೂಸ್ ಅನ್ನ ಟೀಚ್ ಮಾಡಬೇಕಾಗಿತ್ತು, ಒಳ್ಳೆಯದನ್ನ ವ್ಯಾಲ್ಯೂಸ್ ಗಳನ್ನ ಟೀಚ್ ಮಾಡಬೇಕಾಯ್ತು. ಆಗಿನ ಕಾಲಘಟ್ಟಗಳಲ್ಲಿ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಕೂರಿಸಿಕೊಂಡು ಒಳ್ಳೆದನ್ನ ಹೇಳ್ಕೊಡ್ತಾ ಇದ್ರು, ತಂದೆಗೆ ಹೇಳ್ತಾ ಇರ್ಲಿಲ್ಲ. ತಂದೆಗಳಿಗೆ ಪ್ರಚೋದನೆ ಕೊಡ್ತಾ ಇರಲಿಲ್ಲ, ತಾಯಿಯನ್ನು ಕೂತು ಮಾಡ್ತಾ ಇದ್ರು. ಅದೇ ಚಾರ್ಲ್ಸ್ ವೆಸ್ಲಿ ಮತ್ತೆ ಜಾನ್ ವೆಸ್ಲಿ ಸುಸನ್ನ ಮಾಡಿದ್ದು. ತನ್ನ 16 ಮಕ್ಕಳಿಗೆ ಪ್ರಾರ್ಥಿಸ್ತಾ ಇದ್ರು. ಇಬ್ಬರು ಗುರುಗುಗಳು, ಸ್ವಾರ್ಥ ಗುರುಗುಗಳು ಎದ್ದೇಳೋದು. ನಿನ್ನ ಪ್ರಾರ್ಥನೆ ಮೂಲಕ, ನಿನ್ನ ಒಳ್ಳೆ ಟೀಚಿಂಗ್ಸ್ ಮೂಲಕ ನಿನ್ನ ಮಕ್ಕಳು ಬೆಳೀತಾ ಇದ್ದಾರಾ? ನಿನ್ನ ಒಳ್ಳೆ ನೀನ್ ಏನಾಗಿರ್ತೀಯೋ, ತಾಯಿ ನೀನೇನಾಗಿರ್ತೀಯೋ ನಿನ್ನ ಮಕ್ಕಳು ಹಂಗೆ ಆಗೋದು. ಕುಟುಂಬದಲ್ಲಿ ತಂದೆ ಮೇಲೆ ನೀವೇನಾದ್ರೂ ಬ್ಲೇಮ್ ಆಗ್ತಾ ಇದ್ರೆ ಒಂದು ನೆನೆಸ್ಕೋ, ತಂದೆ ಅಲ್ಲ ನೀನು. ನಿನ್ನಿಂದಲೇ ಮಕ್ಕಳು ಇವತ್ತು ಏನಾಗಿದ್ದಾರೆ, ದಟ್ಸ್ ಬಿಕಾಸ್ ಆಫ್ ಯು. ತಾಯಿಯಾದ ನಿನ್ನಿಂದಲೇ ನಿನ್ನ ಮಕ್ಕಳು ಹಂಗೆ ಆಗಿರೋದು. ಡೋಂಟ್ ಬ್ಲೇಮ್. ನಿನ್ನ ಮಕ್ಕಳು ದಾರಿ ಬಿಡ್ತಾ ಇದ್ದಾರೆ, ನಿನ್ನ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ, ಕೆಟ್ಟೋಗ್ತಾ ಇದ್ದಾರೆ, ಅಥವಾ ನಿನ್ನ ಮಕ್ಕಳು ಯಾವುದೋ ಒಂದು ಇದಕ್ಕೆ ದಾರವಾಗಿ ಅಟ್ಯಾಚ್ ಆಗಿದ್ದಾರೆ, ನಿನ್ನ ಮಕ್ಕಳು ಎಲ್ಲಿಗೂ ಅಟ್ಯಾಚ್ ಆಗಿದ್ದಾರೆ ಅಂದ್ರೆ ಇಟ್ಸ್ ಬಿಕಾಸ್ ಯು. ಹಿಜ್ಕೀಯನ ತಾಯಿ ಬಗ್ಗೆ ಬರ್ತಿದೆ, ಇಂಥವಳ ಮಗನು, ಇಂಥವಳ ಮಗನು, ಇಂಥವಳ ಮಗನು, ಇಂಥವಳ ಮಗನು. ಯಾಕೆ ಬರ್ತಿದ್ದಾರೆ ಅಂತಂದ್ರೆ ಆ ತಾಯಿ ಕೂರಿಸ್ಕೊಂಡು ಆ ಮಗುವಿಗೆ ಒಳ್ಳೆಯದನ್ನ ಹೇಳ್ಕೊಟ್ಟಿದ್ಲು, ಉತ್ತಮವಾದದನ್ನ ಹೇಳ್ಕೊಟ್ಟಿದ್ಲು, ಶ್ರೇಷ್ಠವಾದದನ್ನ ಹೇಳ್ಕೊಟ್ಟಿದ್ಲು, ಇಂಥ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ಲು, ಉತ್ತಮ ಗುಣಾತಿಶಯಗಳನ್ನ ಹೇಳ್ಕೊಟ್ಟಿದ್ಲು. ಆದ್ರಿಂದ ಅವ್ರು ರಾಜರಾದ್ರು, ಆದ್ರಿಂದ ಅವ್ರು ಉನ್ನತ ಸ್ಥಾನಕ್ಕೆ ಬಂದ್ರು, ಆದ್ರಿಂದ ಜಾನ್ ವೆಸ್ಲಿ ಆದ, ಆದ್ರಿಂದ ಚಾರ್ಲ್ಸ್ ವೆಸ್ಲಿ ಆದ. ನೀನ್ ನಿನ್ನ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾ ಇದ್ದೀಮ? ಏನ್ ಹೇಳ್ಕೊಡ್ತಾ ಇದೀಯ? ನಿನ್ನ ಅಪ್ಪ ಸರಿ ಇಲ್ಲ, ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ಅಜ್ಜಿ ಸರಿ ಇಲ್ಲ. ನೀನ್ ಏನ್ ಹೇಳ್ಕೊಡ್ತೀಯೋ ಅದೇ ನಿಮ್ಮ ನೆಕ್ಸ್ಟ್ ಭವಿಷ್ಯ, ಅದೇ ನಿನ್ನ ನೆಕ್ಸ್ಟ್ ಜನರೇಷನ್. ಸಾರಿ, ನಾನು ವಿಡಿಯೋ ನೋಡ್ತಾ ಇದ್ದೆ. ಒಬ್ಬ ನಾಟಕಕಾರ, ಅದನ್ನು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಕುಡಿತದಲ್ಲಿ ಬಿದ್ದಿದ್ದಂತೆ. ಆ ತಾಯಿ ಅವರ ಹೆಂಡತಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಂತೆ ಪ್ರತಿದಿನ, ನಿಮ್ಮಪ್ಪ ಆ ಬಹುಮಾನ ಗೆದ್ಕೊಂಡ್ ಬಂದಿದ್ದಾರೆ, ನಿಮ್ಮಪ್ಪ ಆ ಶೀಲ್ಡ್ ಗೆದ್ಕೊಂಡ್ ಬಂದಿದ್ದಾರೆ, ನಿಮ್ಮಪ್ಪ ಆ ಒಳ್ಳೆ ಇದಕ್ಕೆ ಗೆದ್ಕೊಂಡ್ ಬಂದಿದ್ದಾರೆ, ನಿಮ್ಮಪ್ಪ ಒಳ್ಳೆ ಸ್ಥಾನಮಾನ ಇದೆ ಅಂತ. ಇವತ್ತಿನವರೆಗೂ 79 ವರ್ಷ ಆತನಿಗೆ ಅವ್ರ ಮಕ್ಕಳು ತಂದೆ ಮುಂದೆ ನಿಂತು ಎದುರು ಮಾತನಾಡ್ಲಿಕ್ಕೆ ಹೆದರ್ತಾರಂತೆ, ಭಯ ಪಡ್ತಾರಂತೆ. ಬಿಕಾಸ್ ಆ ತಾಯಿ ನಿಮ್ಮಪ್ಪ ಕುಡುಕ ಅಂತ ಹೇಳ್ಕೊಟ್ಟಿಲ್ಲ, ನಿಮ್ಮಪ್ಪ ಹಿಂಗೆ ಅಂತ ಹೇಳ್ಕೊಟ್ಟಿಲ್ಲ, ನಿಮ್ಮಪ್ಪ ಹಿಂಗ್ ಮಾಡ್ದ ಅಂತ ಹೇಳ್ಕೊಟ್ಟಿಲ್ಲ. ಆಕೆ ಒಳ್ಳೆದನ್ನು ತೋರಿಸ್ತಾ ಬಂದ್ರು. ಇವತ್ತು ಅವ್ರ ಮಕ್ಕಳು ಒಳ್ಳೇದಾಗಿರ್ತಾರೆ. ನಿಮ್ ಮಕ್ಕಳು ನೀನೇನ್ ಹೇಳ್ಕೊಡ್ತಾ ಇದೀಯ? ವಾಟ್ ಯು ಆರ್ ಟೀಚಿಂಗ್ ಟು ಯುವರ್ ಚಿಲ್ಡ್ರನ್ಸ್? ಬೈಬಲ್ ನಲ್ಲಿ ಬಂದಿದ್ದ ತಾಯಿ ಆದವಳು ತನ್ನ ಮಕ್ಕಳಿಗೆ ಉತ್ತಮ ಬೋಧನೆಯನ್ನು ಹೇಳ್ಕೊಡ್ಬೇಕು. ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಲಘುವೇಲನ ತಾಯಿ ಹೇಳ್ತಾಳೆ, ಲಘುವೇಲನೇ ನನ್ನ ಮುದ್ದು ಮಗನೇ, ನೀನು ಹೀಗಿರ್ಬೇಕು ಅಂತ ಹೇಳ್ಕೊಡ್ತಾಳೆ. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ನಿನ್ನ ಮಕ್ಕಳಿಗೆ ನೀನೇನ್ ಹೇಳ್ಕೊಡ್ತಾ ಇದೀಯಾ? ನಿನ್ನ ಮಕ್ಕಳಿಗೆ ಯಾವ ಬೋಧನೆಯನ್ನು ಮಾಡ್ತಾ ಇದೀಯಾ? ನಿನ್ನ ಮಕ್ಕಳಿಗೆ ನೀನ್ ಹೇಗೆ ಹೇಳ್ಕೊಡ್ತೀಯೋ ನಿನ್ನ ಲೈಫ್ ನಿನ್ನ ಮಕ್ಕಳಿಗೆ ಏನೋ ಮಾಡೆಲ್. ಯು ಆರ್ ದಿ ಮಾಡೆಲ್. ಏನ್ ಹೇಳ್ಕೊಡ್ತೇವೆ ಬಹಳ ಪ್ರಾಮುಖ್ಯ. ಉತ್ತಮವಾದದನ್ನ ಹೇಳ್ಕೊಡು, ಅದ್ಭುತವಾದದನ್ನ ಹೇಳ್ಕೊಡು, ಸರಿಯಾದದನ್ನ ಹೇಳ್ಕೊಡು. ನೀನ್ ಫಿಲಂ ಇದನ್ನ ಹಾಡನ್ನ ನೋಡಿದ್ರೆ ನಿನ್ನ ಮಕ್ಕಳು ಅದನ್ನೇ ಫಾಲೋ ಮಾಡೋದು. ಚಿಲ್ಡ್ರನ್ಸ್ ವಿಲ್ ಫಾಲೋ. ನೀನ್ ಚಾಡಿ ಹೇಳ್ತಾ ಇದ್ರೆ ನಿನ್ನ ಮಕ್ಕಳು ಚಾಡಿ ಹೇಳುವವರೇ ಆಗೋದು. ತಾಯಿ ತನ್ನ ಮಕ್ಕಳನ್ನ ಹೇಳೋದು ಮಾತ್ರ ಅಲ್ಲ, ಎದ್ದ ತಕ್ಷಣಕ್ಕೆ ನೀನು ಸಾಮರ್ಥ್ಯ ಉಳ್ಳವಳು ಆಗಲ್ಲ, ಎದ್ದ ತಕ್ಷಣಕ್ಕೆ ನೀನು ಗೌರವಾನ್ವಿತ ಸ್ಥಾನಕ್ಕೆ ಬರೋದಿಲ್ಲ. ಎದ್ದ ಮೇಲೆ ಈ ಲೋಕಕ್ಕೆ ತಂದ ಮೇಲೆ ಅವನು ಉತ್ತಮವಾದ ಪೊಸಿಷನ್ ಅಲ್ಲಿ ನೋಡೋ ಕರ್ತವ್ಯವೂ ನಿಂದೆ. ಅವ್ರು ಉನ್ನತವಾದ ಸ್ಥಾನದಲ್ಲಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿಕೆ ಕೂಡ ನಿಂದೆ, ಅಪ್ಪಂದಲ್ಲ. ಅಪ್ಪ ದುಡಿತಾನೆ, ದುಡ್ಡು ತಂದು ಕೊಡ್ತಾನೆ, ಕೆಲಸ ಮಾಡ್ತಾನೆ, ಪ್ರೀತಿ ತೋರಿಸ್ತಾನೆ. ಬಟ್ ನಿನ್ ಮಕ್ಕಳು ಉತ್ತಮ ಸ್ಥಾನದಲ್ಲಿ ಇರಬೇಕಾ? ಅತಿ ಶ್ರೇಷ್ಠವಾದ ಸ್ಥಾನದಲ್ಲಿ ಇರಬೇಕಾ? ನೀನು ಉತ್ತಮವಾದ ಸ್ಥಾನದಲ್ಲಿ ಕಾಣಬೇಕಾ? ನೀನ್ ಪ್ರಯಾಸ ಪಡ್ಬೇಕು. ತಾಯಿಯಾದವರು ತಂದೆ ಬಗ್ಗೆ ಆಮೇಲೆ ಮಾತನಾಡ್ತೇನೆ, ತಂದೆ ಜವಾಬ್ದಾರಿಗೆ ಬಗ್ಗೆ. ಹಾಗಾಗಿ ತಾಯಿಯ ಹೃದಯ ತಂದೆಗೂ ಇರಬೇಕು, ತಾಯಿಗೂ ಇರಬೇಕು. ಸೊ ಉತ್ತಮವಾದ ಟೀಚಿಂಗ್ಸ್ ಅನ್ನ ನೀನ್ ಮಾಡಬೇಕು. ನಿನ್ ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಡ್ಬೇಕು. 9ನೇದಾಗಿ ಸ್ಯಾಕ್ರಿಫೈಸ್ ಮಾಡಬೇಕು. ತಾಯಿ ಆದವಳು ಏನ್ ಮಾಡ್ಬೇಕಮ್ಮ? ಸ್ಯಾಕ್ರಿಫೈಸ್. ತಾಯಿ ಹೃದಯ ನನಗೆ ಎಲ್ಲ ಇರಬೇಕು, ನಾನು ಸ್ಯಾಕ್ರಿಫೈಸ್ ಮಾಡಬಾರ್ದು ಅಂದ್ರೆ ಸ್ಯಾಕ್ರಿಫೈಸ್. ತ್ಯಾಗದ ಹೃದಯ.
ತಂದೆಗೂ ತಾಯಿಗೂ ತ್ಯಾಗದ ಹೃದಯ ಇದೆ. ತಾಯಿಯ ಹೃದಯ ಇರುವ ಎಲ್ಲರಿಗೂ ಕೂಡ ತ್ಯಾಗಮಯವಾದ ಬದುಕಿರಬೇಕು. ತ್ಯಾಗ ಮಾಡಬೇಕು, ತ್ಯಾಗದ ಬದುಕಿರಬೇಕು. ಸೊ ಇದು ಬಹಳ ಪ್ರಾಮುಖ್ಯ. ಕಡೆಯದಾಗಿ ಪ್ರಿಯ ದೇವರ ಮಕ್ಕಳೇ, ಸ್ಟ್ರೆಂತ್ ಅಂಡ್ ಡಿಗ್ನಿಟಿ. ಎ ಗಾಡ್ಲಿ ಮದರ್ ರಿಮೇನ್ಸ್ ಸ್ಟ್ರಾಂಗ್ ಡ್ಯೂರಿಂಗ್ ಚಾಲೆಂಜಸ್. ಕುಟುಂಬದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಲ್ಲಿ, ಸಂಕಟಗಳಲ್ಲಿ ತಾಯಿ ದೃಢವಾಗಿ ನಿಂತುಕೊಂಡಿದೆ. ದೃಢವಾಗಿ ಕುಟುಂಬವನ್ನ ಕಟ್ಟಬೇಕು, ಕುಟುಂಬವನ್ನ ಅದ್ಭುತವಾಗಿ ಕಟ್ಟಬೇಕು. ನಾನೆಲ್ಲೋ ಒಂದ್ ಕಡೆ ಹೋಗಿದ್ದೆ, ಒಂದ್ ಕಡೆ ಹೋಗಿ ಪ್ರಸಂಗ ಮಾಡ್ತಾ ಮಕ್ಕಳೆಲ್ಲ ಬರ್ತಾ ಇದ್ರು. ಎಲ್ಲ ಪ್ರಸಂಗ ಮಾಡ್ತಾ ಇದ್ದೀವಿ, ವಾಕ್ಯ ಎಲ್ಲ ಮುಗೀತು. ನಾನು ಸುಮ್ಮನೆ ಊಟಕ್ಕೆ ಕೂತಿದ್ದೆ. ಆ ಹೆಣ್ಣು ಮಗು ಆ ಕಡೆಯಿಂದ ಬರ್ತಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಆಡ್ಕೊಂಡ್ ಬರ್ತಾ. ಬಿಲಿವರ್ ಮಗಳು, ವಿಶ್ವಾಸಿ ಮಗಳು. ನಾನು ಕರೆದೆ, ಬಾಬು ಇಲ್ಲಿ ಅಂತ. ಯಾರು ನೀನು ಅಂದ್ರೆ, ಯಾರನ್ನು ತೋರ್ಸದ್ ಗೊತ್ತಾ? ಯಾರು ಪುಲ್ಪಿಟ್ ಮೇಲೆ ಬಂದು ಹಾಡಾಡ್ತಾ ಇದ್ರಲ್ಲ ಹೆಣ್ಮಗಳು, ಪುಲ್ಪಿಟ್ ಮೇಲೆ ಬಂದು ಹಾಡಾಡ್ತಾ ಇದ್ರಲ್ಲ ಅವ್ರ ಮಗಳು. ನಾನು ಹಿಂಗ್ ನೋಡ್ದೆ, ನೀನು ಸ್ಟ್ರಾಂಗ್ ಅಮ್ಮ. ನೀನು ಇವತ್ತು ಏನನ್ನ ನೀನು ಟೀಚ್ ಮಾಡ್ತಾ ಇದೀಯ? ನಿನ್ನ ಲೈಫ್ ಹಿಸ್ಟ್ರಿ ಏನು? ನಿನ್ನ ಲೈಫ್ ಬಹಳ ಪ್ರಾಮುಖ್ಯ. ಯು ಆರ್ ದಿ ಎಕ್ಸಾಂಪಲ್ ಟು ದ ವರ್ಲ್ಡ್. ಪ್ರಪಂಚಕ್ಕೆ ನೀನೇ ಎಕ್ಸಾಂಪಲ್. ಹೇಗೆ ನಡ್ಕೊಳ್ತಾ ಇದೀಯ, ಹೇಗೆ ಜೀವಿಸ್ತಾ ಇದೀಯ? ತಾಯಿ ಹೃದಯ ಅಂತಂದ್ರೆ ಬರೀ ಸ್ತ್ರೀಯರು ಮಾತ್ರ ಅಲ್ಲ ಸಹೋದರ, ಪುರುಷರು ಕೂಡ. ನಿಮ್ಮ ಜೀವಿತಗಳು ಇವತ್ತು ಯಾವ ರೀತಿ ಇದೆ? ಕುಟುಂಬದಲ್ಲಿ ಸಮಸ್ಯೆಗಳು ಬರುವಾಗ ಗಂಡನನ್ನ ವೀಕ್ನೆಸ್ ಗಳ ತೋರಿಸೋದಲ್ಲ. ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬರಲಿ, ಹೆಣ್ಣು ಗಂಡನ ಜೊತೆ ನಿಂತ್ಕೊಳ್ಬೇಕು. ನಾನಿದ್ದೇನೆ, ನಾನು ನಿನ್ನೊಂದಿಗಿದ್ದೀನಿ, ನಾವಿಬ್ರು ಜೊತೆ ಸೇರಿ ಮುಂದೆ ಹೋಗೋಣ, ನಾವಿಬ್ರು ಜೊತೆ ಸೇರಿ ಕುಟುಂಬ ಕಟ್ಟೋಣ, ನಾವಿಬ್ರು ಜೊತೆ ಸೇರಿ ಮಕ್ಕಳನ್ನ ಓದಿಸೋಣ, ನಾವಿಬ್ರು ಜೊತೆ ಸೇರಿ ಮುಂದೆ ಹೋಗೋಣ, ನಾವಿಬ್ರು ಜೊತೆ ಸೇರಿ ಏನಾದ್ರು ಮಾಡೋಣ, ನಾವಿಬ್ರು ಜೊತೆ ಸೇರಿ ಮೇಲ್ ಬರೋಣ, ನಾವಿಬ್ರು ಜೊತೆ ಸೇರಿ ಒಂದು ಉನ್ನತ ಸ್ಥಾನಕ್ಕೆ ಬರೋಣ. ಸಮಸ್ಯೆಗಳು ಬರುವಾಗ, ತೊಂದರೆಗಳು ಬರುವಾಗ, ಡೋಂಟ್ ಶೋ ಯುವರ್ ಫಿಂಗರ್ ಅಟ್ ಯುವರ್ ಹಸ್ಬೆಂಡ್. ನಿನ್ ಗಂಡನಿಗೆ ಕೈ ತೋರಿಸ್ಬೇಡ. ನಿನ್ ವಯಸ್ಸಾಗ್ತಾ ಇದೆ, ನೀನೇನು ಮಾಡ್ಲಿಲ್ಲ, ನೀನ್ ತಿನ್ಲಿಲ್ಲ, ನಾನು ಇದು ಕಟ್ಟಲಿಲ್ಲ, ನನಗಾದ. ನೋ, ದಟ್ ಇಸ್ ನಾಟ್, ದಟ್ ಇಸ್ ನಾಟ್. ನಿಜವಾದ ಏನು? ಕುಟುಂಬವನ್ನು ಇಬ್ಬರು ಸೇರಿ ಕಟ್ಟಬೇಕು. ಸಮಸ್ಯೆಗಳು ಬರುವಾಗ ಹೆಂಡತಿ ಆದವಳು ಗಂಡನ ಜೊತೆ, ಕುಟುಂಬದ ಜೊತೆ ನಿಂತ್ಕೊಂಡು, ನಾನಿದ್ದೀನಿ, ಮುಂದೆ ಹೋಗೋಣ, ನಾನಿದ್ದೀನಿ, ಮುಂದೆ ಸಾಗೋಣ, ನಾನಿದ್ದೀನಿ, ಜೊತೆಲಿ ಕಟ್ಟೋಣ, ನಾನಿದ್ದೀನಿ, ಮುಂದೆ ಸಾಗೋಣ, ನಾನಿದ್ದೀನಿ, ಮೇಲ್ ಬರೋಣ, ನಾನಿದ್ದೀನಿ, ಮಕ್ಕಳನ್ನ ಓದಿಸೋಣ, ನಾನಿದ್ದೀನಿ ಅಂತ ಹೇಳುವಂತ ಸ್ತ್ರೀ ಬೇಕು. ಆ ಸ್ತ್ರೀ ನೀನಾಗಿದೆಯಾ? ಆ ತಾಯಿ ಹೃದಯ ನಿನಗಿದೆಯಾ? ಆ ತಾಯಿ ಹೃದಯ ಪುರುಷನಾದ ನಿನ್ನಲ್ಲಿದೆಯಾ? ದಟ್ ಈಸ್ ವೆರಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಮುಂದೆ ಸಾಗಿ ಹೋಗ್ಬೇಕಾಗಿದೆ, ಮುನ್ನುಗ್ಗಿ ಹೋಗ್ಬೇಕಾಗಿದೆ. ಇವತ್ತು ತಾಯಿ ಹೃದಯವುಳ್ಳವರಾಗಿ ಈ 10 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. ಪುರುಷನಾಗಲಿ ಸ್ತ್ರೀಯಾಗಲಿ ನಾವೆಲ್ಲರೂ ಸೇರಿ ಆ ಹೃದಯದಿಂದ ಮುಂದೆ ಸಾಗಿ ಹೋಗ್ಬೇಕಾಗ್ತದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರ ಕೃಪಾತಿಶಯವು ನಿಮ್ಮೊಂದಿಗಿರಲಿ. ಈ ಪ್ರಸಂಗದ ಮೂಲಕವಾಗಿ ದೇವರು ತನ್ನ ಕೃಪೆಯನ್ನು, ತನ್ನ ದಯೆಯನ್ನು, ತನ್ನ ಕರುಣೆಯನ್ನು ನಿಮ್ಮೊಂದಿಗಿಟ್ಟು ನಡೆಸಲಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ದೇವರ ಕೃಪಾ ಸಾನ್ನಿಧ್ಯ ಸದಾಕಾಲ ನಿಮ್ಮೊಂದಿಗಿರಲಿ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ದೇವರ ಸೇವಕನಾಗಿ ನಾವು ನಿಮ್ಮನ್ನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು. ಪ್ರಿಯ ದೇವರ ಮಕ್ಕಳೇ,